ಆದರೆ ಮುಂದೆ ಕೆಲವು ವಿಷಯಗಳಲ್ಲಿ ಪರತತ್ವವನ್ನು ನಾವು ತಿಳಿಯುವುದು ಹೇಗೆ? ಉದಾಹರಣೆಗೆ ಪೃಥಿವಿ, ವಾಯು, ಆಕಾಶ ಅಂತ ಮೂರನೇದ್ದು ಆಕಾಶ. ಅದು ಒಂದು ಗುರು. ಆಕಾಶದಿಂದ ಕಲ್ತದ್ದು ಏನು ಅಂದರೆ ಭಗವಂತ ಒಳಗೂ ತುಂಬಿದ್ದಾನೆ, ಹೊರಗೂ ತುಂಬಿದ್ದಾನೆ ಅನ್ನುವುದನ್ನು ಆಕಾಶದಿಂದ ಕಲ್ತದ್ದು. ಆಕಾಶದ ಹಾಗೆ ನಾನಿರಬೇಕು ಅಂತ ಕಲ್ತದ್ದಲ್ಲ. ಮತ್ತು ಆಕಾಶವನ್ನು ನೋಡಿ ದೇವರು ಹೇಗೆ ಅಂತ ಕಲ್ತದ್ದು. ಇದು ಒಂದು ಥರದ ವಿದ್ಯೆ. ಅಧ್ಯಾತ್ಮವನ್ನು ನಾವು ಬಾಹ್ಯ ಪ್ರಪಂಚವನ್ನು ನೋಡಿ ಕಲಿಯೋದು. ಆಕಾಶ ಒಂದೇ, ಅನೇಕ ಆಕಾಶಗಳಿಲ್ಲ. ಗಾಳಿ ಒಂದೇ ಅಲ್ಲ. ಇಲ್ಲಿ ಬೀಸಿ ಒಂದಿಷ್ಟನ್ನು ನಾವು ಒಳಗಿಟ್ಟುಕೊಂಡ್ರೆ ಆ ಗಾಳಿ ಬೇರೆ, ಹೊರಗೆ ಬೀಸುವ ಗಾಳಿ ಬೇರೆ, ಬೇರೆ ಬೇರೆ ಗಾಳಿ. ಒಂದು ಬೆಲೂನ್ನಲ್ಲಿ ತುಂಬಿದ ಗಾಳಿಯು ಮತ್ತೊಂದು ಬೆಲೂನ್ನಲ್ಲಿ ತುಂಬಿದ ಗಾಳಿಯು ಬೇರೆ ಬೇರೆ. ವಾಯುವಿನಲ್ಲಿ ಅವಯವ ಭೇದಾದಿಗಳಿಲ್ಲ ಇದ್ದು ವಾಯು ಪರಸ್ಪರ ಭಿನ್ನವಾಗಿದೆ. ಆದರೆ ಆಕಾಶ ಎಂಬುದು ಎಲ್ಲ ಕಡೆ ಇರುವಂಥದ್ದು ಒಂದೇ, ಅದರಲ್ಲಿ ಭೇದ ಇಲ್ಲ. ಅಂತಹ ಒಂದಾದ ಏನು ಅವ್ಯಾಕೃತ ಆಕಾಶ ಇದೆ, ಆ ಆಕಾಶ ನಮ್ಮ ಒಳಗೂ ಇದೆ, ನಮ್ಮ ಹೊರಗೂ ಇದೆ. ನಮ್ಮ ಒಳಗೆ ಅಂದರೆ ಹೃದಯ. ಹೃದಯ ಮುಷ್ಟಿಯಷ್ಟು ದೊಡ್ಡದಿದ್ದರೆ ಅದರ ಒಳಗೆ ಒಂದು ಅಂಗುಷ್ಟದಷ್ಟು ಖಾಲಿ ಜಾಗ ಇದೆ. ಅಂಗುಷ್ಠ ಮಾತ್ರ ಪುರುಷೋಂಗುಷ್ಠಂಚ ಸಮಾಶ್ರಿತ. ಒಳಗೆ ಅಂಗುಷ್ಠದಷ್ಟು ಜಾಗ ಇದೆ. ಅದನ್ನು ದಕ್ರಾಕಾಶ ಅಂತ ಕರೀತಾರೆ. ದಕ್ರಂ ವಿಪಾಪಂ ಗಗನಂ ವಿಶೋಕ ಅಂತ. ಅದನ್ನು ಗಗನ, ದಕ್ರಾಕಾಶ, ದಕ್ರ ಗಗನ ಅಂದರೆ ಹೃದಯದ ಒಳಗೆ ಇರತಕ್ಕಂತಹ ಅಲ್ಪ ಜಾಗ, ಅಲ್ಪ ಅವಕಾಶ. ಹೊರಗೂ ಕೂಡ ಆಕಾಶ ವಿಶಾಲವಾಗಿದೆ. ಈ ಹೊರಗಿನ ಆಕಾಶ ಬೇರೆ, ಒಳಗಿನ ಆಕಾಶ ಬೇರೆ ಅಂತ ಹೇಳುವುದಕ್ಕೆ ಬರುವುದಿಲ್ಲ. ಹೇಗೆ? ಉದಾಹರಣೆಗೆ ಇಷ್ಟು ದೊಡ್ಡ ಪೂರ್ಣಪ್ರಜ್ಞ ಸಭಾಗೃಹ ಅಂತ ನಾವು ತಗೊಂಡ್ರೆ, ಈ ಪೂರ್ಣಪ್ರಜ್ಞ ಸಭಾಗೃಹದಲ್ಲಿ ಇಷ್ಟು ಆಕಾಶ ಇದೆ. ಈ ಆಕಾಶವನ್ನು ನಾವು ಒಂದು 500, 300 ಅಂತ ಬೇಕಾದರೆ ಇಟ್ಕೊಳ್ಳುವ. 500 ಫೀಟು, 300 ಫೀಟು ಅಂತ ಇಷ್ಟು ಒಂದು ಇಟ್ಟುಕೊಳ್ಳುವ. ಇಷ್ಟು ದೊಡ್ಡ ಒಂದು ಆಕಾಶ ಇದೆ. ಈ ಆಕಾಶದಲ್ಲಿ ನಾವು ಮಧ್ಯದಲ್ಲಿ ಒಂದು ಗೋಡೆ ಹಾಕಿದರೆ ಆವಾಗ ಎರಡು ಆಕಾಶ ಆಗ್ತದೆ. ಇನ್ನು ಸಿಕ್ಕಾಬಟ್ಟೆ ಗೋಡೆಗಳನ್ನು ಹಾಕಿದರೆ ಆವಾಗ ಸಿಕ್ಕಾಬಟ್ಟೆ ಆಕಾಶಗಳಾಗ್ತವೆ. ಆದರೆ ಆ ಆಕಾಶ ಮತ್ತು ಈ ಆಕಾಶ ಬೇರೆಯೋ ಅಲ್ಲ. ನಾವು ವ್ಯವಹಾರ ಮಾಡುವುದು ಅಂತುಂಟು. ಆಕಾಶದಲ್ಲಿ ಒಂದು ಮಡಕೆ ಇಟ್ಟಾಗ ಆ ಮಡಿಕೆಯ ಒಳಗೆ ತುಂಬಿದ ಒಂದು ಅವಕಾಶ ಉಂಟಲ್ಲ, ಸುಮಾರು ಒಂದು 5 ಲೀಟರ್ ಹಿಡಿಸುವಷ್ಟು ಒಂದು ಅವಕಾಶ, ಅದಕ್ಕೆ ಘಟಾಕಾಶ ಅಂತ ಹೆಸರು. ಈ ಮಠ ಉಂಟಲ್ಲ, ಮಠದ ಜಾಗ, ಅದಕ್ಕೆ ಮಠಾಕಾಶ. ಹೀಗೆ ಘಟಾಕಾಶ, ಮಠಾಕಾಶ ಅಂತ ಶಾಸ್ತ್ರದಲ್ಲಿ ತುಂಬ ವಿಚಾರ ಮಾಡುವಂಥ 2 ಶಬ್ದಗಳು ಬರ್ತವೆ. ಈ ಮಠಾಕಾಶದ ಒಳಗೆ ಘಟಾಕಾಶ ಉಂಟು. ಆ ಘಟವನ್ನು ಪುಡಿ ಮಾಡಿದರೆ ಆವಾಗ ಘಟಾಕಾಶ ಎಲ್ಲಿ ಹೋಯಿತು? ಅದು ಮಠಾಕಾಶವೇ ಆಯಿತು. ಹಾಗಾದರೆ ಘಟಾಕಾಶ ಅಂತ ನಾವು ಕರಿತಾ ಇದ್ವಲ್ವ, ಕರಿತಾ ಇದ್ದದ್ದು ಘಟವೆಂಬ ಪರಿಚ್ಛೇದಕವನ್ನು ಇಟ್ಟುಕೊಂಡು ಈ ಆಕಾಶ ಇಷ್ಟು ಅಂತ ನಾವು ಒಂದು ಅದಕ್ಕೆ ಶಬ್ದ ಕೊಟ್ಟದ್ದೇ ಹೊರತು ಆಕಾಶದಲ್ಲಿ ಭೇದ ಬರಲಿಲ್ಲ, ಒಂದೇ ಆಕಾಶ. ಹಾಗೆ ಆಕಾಶ ಹೇಗೆ ಒಳಗೂ ಹೊರಗೂ ಇರುವಂತಹ ಆಕಾಶ, ಇಲ್ಲಿ ಹೃದಯವೆಂಬಂತಹ ಒಂದು ಪರಿಚ್ಛೇದಕದಿಂದಾಗಿ ಹೃದಯ ಆಕಾಶ ಆಯಿತು. ಹೊರಗಿರ್ತಕ್ಕಂಥ ಪರಿಚ್ಛೇದಕವನ್ನು ಇಟ್ಕೊಂಡು ಅದನ್ನು ಬಾಹ್ಯಾಕಾಶ ಅಂತ ಕರಿತೇವೆ. ಈ ಅಂತರಾಕಾಶ ಮತ್ತು ಬಾಹ್ಯಾಕಾಶ ಎರಡು ಹೇಗೆ ಒಂದೆಯೋ ಹಾಗೆ ಈ ಹೊರಗೆಲ್ಲ ತುಂಬಿರುವ ಪರಮಾತ್ಮ ಮತ್ತು ಹೃದಯದಲ್ಲಿ ಅದು ಅಂಗುಷ್ಠ ಮಾತ್ರ ಪರಿಮಿತಿಯಲ್ಲಿ ಕುಳಿತಿರತಕ್ಕಂಥ ಪರಮಾತ್ಮ ಎರಡೂ ಒಂದೇ. ಪರಮಾತ್ಮನ ರೂಪಗಳಲ್ಲಿ ಪರಸ್ಪರ ಭೇದ ಇಲ್ಲ ಅನ್ನುವುದನ್ನು ಆಕಾಶವನ್ನು ನೋಡಿ ಕಲ್ತದ್ದು. ಆಕಾಶದ ಕಲಿಯುವಿಕೆ ಅನೇಕ ವಿಷಯಗಳಿದ್ದಾವೆ. ಆದರೆ ಪ್ರಮುಖವಾಗಿ ಆಕಾಶದಿಂದ ಕಲಿಯುವಂತಹ ವಿಷಯ ಪರಮಾತ್ಮ ಅಂತರ್ಬಹಿಷ್ಠ ಒಬ್ಬನೇ ಇದ್ದಾನೆ ಅನ್ನುವುದು ಆಕಾಶದಿಂದ ಕಲಿತದ್ದು. ಈ ಶಬ್ದ, ಆಕಾಶದ ಗುಣ ಶಬ್ದ, ಆಕಾಶದಲ್ಲಿರುವ ಗುಣ, ಬರೀ ಆಕಾಶದಲ್ಲೇ ಇರುವ ಗುಣ ಅಲ್ಲ. ಯಾಕಂದರೆ ಗಾಳಿಯೂ ಕೂಡ ಝೊಯ್ಯನೆ ಬೀಸುತ್ತೆ, ಅದರಲ್ಲೂ ಕೂಡ ಶಬ್ದ ಇದೆ. ನೀರು ಕೂಡ ಫಳಫಳ ಥುಳು ಥುಳು ಅಂತ ಹರಿಯುತ್ತೆ, ಅದರಿಂದ ನೀರಿನಲ್ಲೂ ಶಬ್ದ ಇದೆ. ಪೃಥ್ವಿಯಲ್ಲಿ ಹೊಡೆದಾಗ ಶಬ್ದ ಬಂದೇ ಬರ್ತದೆ. ಅದರಿಂದ ಪೃಥಿವಿ ಅಪ್ ತೇಜಸ್ಸು, ತೇಜಸ್ಸು ಪಟಪಟ ಅಂತ ಉರಿಯುತ್ತೆ, ಅದರಲ್ಲೂ ಶಬ್ದ ಇದೆ. ಪೃಥಿವ್ಯಪ್ ತೇಜೋ ವಾಯು ಆಕಾಶಗಳೆಂಬ ಪಂಚಭೂತಗಳಲ್ಲೂ ಕೂಡ ಶಬ್ದವೆಂಬ ಗುಣ ಇದೆ. ಆದರೆ ಆಕಾಶದ ವಿಶೇಷ ಗುಣ ಶಬ್ದ ಅಂತ. ಆಕಾಶದಲ್ಲಿ ವಿಶೇಷವಾಗಿರುವುದು ಶಬ್ದ ಒಂದೇ ಗುಣ ಅಂತ. ಆಕಾಶದಲ್ಲಿರುವ ಶಬ್ದ ಅದು ಪರಮಾತ್ಮ ಲಿಂಗ ಅಂತ ಕರೀತಾರೆ. ಭಗವಂತನನ್ನು ತಿಳಿಯುವುದಕ್ಕಿರತಕ್ಕಂಥ ಲಿಂಗ. ಲೀನಂ ಗಮಯತೀತಿ ಲಿಂಗಂ. ಲೀನನಾದ ಭಗವಂತನನ್ನು ತಿಳಿಸತಕ್ಕಂಥದ್ದು ಶಬ್ದ. ಶಬ್ದದ ಮೂಲಕ ದೇವರನ್ನು ತಿಳಿಯುವುದು ಬಹಳ ಸುಲಭ. ಶಬ್ದದ ಮೂಲಕ ಮಾತ್ರ ಅಲ್ಲ, ಶಬ್ದಕ್ಕೆ ಆಶ್ರಯನಾದಂತಹ ಆಕಾಶ ಏನಿದೆ, ಆಕಾಶದ ಮೂಲಕವೂ ದೇವರನ್ನು ತಿಳಿಯುವುದು. ಈಗ ದೇವರನ್ನು ಹೀಗೆ ಅಂತ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಪಂಚದ ಒಂದು ವಸ್ತು ಸುಲಭವಾಗಿ ನಮಗೆ ಸಿಗುವುದಾದರೆ ಅದು ಆಕಾಶ. ಆಕಾಶ ಒಳಗೆ ಹೊರಗೆ ಒಂದೇ ಇದೆ. ಅದರಂತೆ ಆಕಾಶ ಎಲ್ಲೆಡೆ ತುಂಬಿದೆ, ಪರಮಾತ್ಮನೂ ಹಾಗೆ. ಅದನ್ನು ಮೀರಿದ್ದು ದೊಡ್ಡದು ಮತ್ತೊಂದಿಲ್ಲ, ಪರಮಾತ್ಮನೂ ಹಾಗೆ. ಹೀಗೆ ಆ ಪರಮ ಮಹತ್ವ, ಸರ್ವತ್ರ ವ್ಯಾಪ್ತಿ,
ಅಸಂಗತ್ವ, ಆಕಾಶವು ಏನನ್ನೂ ಅಂಟಿಸಿಕೊಳ್ಳುವುದಿಲ್ಲ. ಗಾಳಿ ಬೇಕಾದರೆ ಪಾರ್ಥಿವ ಭಾಗವನ್ನಾದರೂ ಹೊತ್ತುಕೊಂಡು ಹೋಗ್ತದೆ. ಕೆಟ್ಟ ವಾಸನೆ ಗಾಳಿ ಅಂತ ಹೇಳ್ತೇವೆ, ಒಂದಿಷ್ಟು ಹೊತ್ತಾದರೂ ಅದರಲ್ಲಿ ವಾಸನೆಯ ಒಂದು ವಸ್ತು ಅನ್ನೋದು ಹೊತ್ತುಕೊಂಡು ಹೋಗಿರ್ತದೆ. ಆದರೆ ಆಕಾಶವನ್ನು ಇದು ಕೆಟ್ಟದಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಹೇಳ್ತೇವೆ ಈ ಪರಿಸರ ಚೆನ್ನಾಗಿಲ್ಲ ಅಂತ ಹೇಳ್ತೇವೆ, ಆಕಾಶ ಚೆನ್ನಾಗಿಲ್ಲ ಅಂತಲ್ಲ. ಆಕಾಶ ಯಾವುದನ್ನು ಅಂಟಿಸಿಕೊಳ್ಳದೇ ಇರತಕ್ಕಂಥದ್ದು. ಇದೆಲ್ಲ ಭಗವಂತನ ಸ್ವರೂಪವನ್ನು ಆಕಾಶದ ಮೂಲಕ ಅರ್ಥ ಮಾಡಿಕೊಳ್ಳುವುದು ಸುಲಭ. ಆದ್ದರಿಂದ ಉಪನಿಷತ್ತು ಕೂಡ ಪರಮಾತ್ಮನನ್ನು ಆಕಾಶ ಅಂತ ಕರೀತದೆ. ಯಾವಾನ್ವಾ ಅಯಂ ಬಹಿರಾಕಾಶ ತಾವಾನ್ವಾ ಅಯಂ ಅಂತರಯಂ ಆಕಾಶ ಅಂತ ಉಪನಿಷತ್ತು ಇನ್ನೊಂದು ಕಡೆಯಲ್ಲಿ ಹೇಳ್ತದೆ. ಈ ಪ್ರಪಂಚವನ್ನು ಇನ್ಯಾರಪ್ಪ ಸೃಷ್ಟಿ ಮಾಡ್ತಾ ಇದ್ದ? ಈ ಪ್ರಪಂಚವನ್ನು ಯಾರು ತಾನೇ ಚೇಷ್ಟನೆ ವ್ಯವಸ್ಥೆ ಇದು ಮಾಡ್ತಾ ಇದ್ದ? ಒಂದು ವೇಳೆ ಆ ಆಕಾಶ ಪೂರ್ಣಾನಂದ ಅಲ್ಲದೆ ಹೋದರೆ, ಇದು ಮಂತ್ರ ತೈತ್ರಿಯೋಪನಿಷತ್ತು ಹೇಳುವುದು, ಕೋಕ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದೇಶ ಆಕಾಶ ಆನಂದೋ ನ ಸ್ಯಾತ್. ಏಷಃ ಆಕಾಶ, ಈ ಆಕಾಶವು ಆನಂದ ನ ಸ್ಯಾತ್, ಆನಂದ ಸ್ವರೂಪವಲ್ಲ ಅಂತಾಗಿದ್ದರೆ, ಕೋಕ್ಯೇವ ಅನ್ಯಾತ್, ಯಾರಪ್ಪ ಈ ಪ್ರಪಂಚವನ್ನು ಚೇಷ್ಟನೆ ಮಾಡ್ತಾ ಇದ್ದ? ಪ್ರಾಣ್ಯಾತ್, ಇದನ್ನೆಲ್ಲ ನಿರ್ವಾಹ ಮಾಡ್ತಾ ಇದ್ದ. ಹಾಗಾದರೆ ಆಕಾಶವು ಆನಂದ ಸ್ವರೂಪವಾದದ್ದರಿಂದ ಆ ಆಕಾಶ ಈ ಪ್ರಪಂಚವನ್ನೆಲ್ಲ ವ್ಯವಸ್ಥೆ ಮಾಡಿದೆ. ಈ ಆಕಾಶ ಯಾವುದು? ಆಸಮಂತಾತ್ ಕಾಶತೆ ಇತ್ಯ ಆಕಾಶ, ಎಲ್ಲೆಡೆ ಪ್ರಕಾಶಿಸತಕ್ಕಂತಹ ಭಗವಂತನಿಗೆ ಆಕಾಶ ಅಂತ ಹೆಸರು. ಆಕಾಶ ಎಂಬ ಶಬ್ದದಿಂದಲೂ ದೇವರನ್ನು ಕರೀತಾರೆ. ಆಕಾಶ ಸ್ಥಲ್ಲಿಂಗಾತ್ ಅನ್ನುವ ಬ್ರಹ್ಮಸೂತ್ರವೂ ಭಗವಂತನನ್ನು ಆಕಾಶ ಅಂತ ಕರೀತದೆ. ಆಕಾಶ ಶಬ್ದವಾಚ್ಯ ಮಾತ್ರ ಅಲ್ಲ, ಆಕಾಶ ಹೇಗೋ ಹಾಗೇ ದೇವರು ನಮಗೆ ಸುಲಭವಾಗಿ ಗ್ರಾಹ್ಯನಾಗ್ತಾನೆ. ಆಕಾಶದ ದೃಷ್ಟಾಂತದ ಮೂಲಕ ದೇವರನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಈ ದೃಷ್ಟಿಯಿಂದ ಆಕಾಶವು ನನಗೆ ಪರಮಾತ್ಮನನ್ನು ಅರ್ಥ ಮಾಡಿಸಿರತಕ್ಕಂತಹ ಒಂದು ತತ್ವ ಅಂತ ಹೇಳ್ತಾನೆ ಈ ಅವಧೂತ. ಇಲ್ಲಿಗೆ ಪೃಥಿವೀ ವಾಯುರಾಕಾಶ ಆಪೋಗ್ನಿಶ್ಚಂದ್ರಮ ರವಿಹಿ. ನಾಲ್ಕನೆಯದ್ದು ಗುರು ಆಪಹ ಅಂದರೆ ನೀರು. ನೀರಿನಲ್ಲೂ ಎರಡು ನೀರಿದೆ. ಒಂದು ನಾವು ಕುಡಿಯುವುದಕ್ಕೆ ಉಪಯೋಗಿಸ್ತಕ್ಕಂಥ ನಮ್ಮ ನಳ್ಳಿ ನೀರು, ಇನ್ನೊಂದು ಗಂಗಾದಿ ತೀರ್ಥ. ನಾವು ನಳ್ಳಿಯಲ್ಲಿ ಬರುವ ನೀರನ್ನು ತೀರ್ಥ ಅಂತ ಕರೆಯುವುದಿಲ್ಲ. ವಸ್ತುತಃ ಶಾಸ್ತ್ರದ ಪ್ರಕಾರ ಅದು ತೀರ್ಥವೇ, ನೀರಿಗೆ ತೀರ್ಥ ಅಂತ ಹೆಸರು. ಆದರೆ ಆ ನೀರನ್ನು ನಾವು ತೀರ್ಥ ಅಂತ ಕರೆಯುವುದಿಲ್ಲ. ಇನ್ನು ಈಗಂತೂ ನೀರು ಅಂತೇಳಿದರೆ ಅದು ಯಾವುದು ಬಿಸಿಲರಿ ಅಂತೆಲ್ಲ ಕರೀತಾರೆ, ಎಲ್ಲ ಬೇರೆ ಬೇರೆ ಥರದ ಬಾಟ್ಲಿಗಳಲ್ಲಿ ಸಿಗತಕ್ಕಂಥ ನೀರುಗಳು. ಇನ್ನು ಕಡೆ ನೀರು ಎಲ್ಲಿ ಸಿಗ್ತದೆ ಅಂದರೆ ಬಾಟ್ಲಿಯಲ್ಲಿ ಸಿಗ್ತದೆ ಅಂತ ಮಕ್ಕಳು ಹೇಳುವಂಥ ಪ್ರಸಂಗವೂ ಬರುತ್ತೆ. ಅಂದು ನೀರು ಅಂದರೆ ಬೇರೆ ಬೇರೆ ಥರ ಇದೆ, ಅದನ್ನು ಯಾರೂ ತೀರ್ಥ ಅಂತ ಕರೆಯುವುದಿಲ್ಲ. ತೀರ್ಥ ಅಂತ ಕರಿಬೇಕಾದ್ರೆ ಅದು ಪರಿಶುದ್ಧವಾದ ವಾತಾವರಣದಲ್ಲಿ ಹರಿದು ಸಾಗಬೇಕು. ಅಂಥದ್ದು ಗಂಗಾದಿ ತೀರ್ಥಗಳು, ಭಾಗೀರಥ್ಯಾದಿ ಸಾರ್ಧ ತ್ರಿಕೋಟಿ ತೀರ್ಥಾಭಿಮಾನಿ ದೇವತೆಗಳು, ಹೀಗೆ ನಾವು ಕರೆಯೋದು. ಅಂತೂ ನೀರಿನಲ್ಲಿ ಎರಡು ಪ್ರಭೇದ, ನೀರು ಮತ್ತು ತೀರ್ಥ. ಇವೆರಡನ್ನೂ ನೋಡಿ ನಾನು ಕಲ್ತದ್ದಿದೆ. ಸ್ವಚ್ಛ ಪ್ರಕೃತಿತ ಸ್ನಿಗ್ಧ ಮಾಧುರ್ಯ ತೀರ್ಥವನೃಣಾಂ ಮುನಿ ಪುನಾತಿ ಅಘಾನ್ ಮಿತ್ರಂ ಈ ಕ್ಷಣ ಸ್ಪರ್ಶ ಕೀರ್ತನೀ. ಸಾಮಾನ್ಯ ನೀರಿನಿಂದ ಏನು ತಿಳ್ಕೊಳ್ಬೇಕು? ಮೊದಲು ನೀರು ಹೇಗಿದೆ ಅಂತ ನಾವು ನೋಡಬೇಕು. ನೀರಿನ ಸ್ವಭಾವ ಸ್ವಚ್ಛ. ಒಂದು ನೀರಿನ ಸ್ವಭಾವ ಏನಂದರೆ ಸ್ವಚ್ಛತೆ. ಆದ್ದರಿಂದಲೇ ನಾವು ಏನನ್ನು ಸ್ವಚ್ಛ ಮಾಡಬೇಕಾದ್ರೂ ನೀರನ್ನೇ ಉಪಯೋಗ ಮಾಡೋದು. ಪಾತ್ರೆ ಅಡಿಗೆ ಮಾಡಿದ್ದೀವಿ, ಅಡಿಗೆ ಮಾಡಿತು ಅಂತೇಳಿದರೆ ಆ ಪಾತ್ರೆಯಲ್ಲಿ ಅಸ್ವಚ್ಛವಾಯಿತು, ಅಡಿಯಲ್ಲಿ ಕರಿಯಾದರೂ ಹಿಡ್ಕೊಂಡಿರ್ತದೆ, ಅಸ್ವಚ್ಛವಾಯಿತು. ನೀರಿನಿಲ್ಲೇ ಸ್ವಚ್ಛ. ಅದನ್ನು ಬಿಟ್ಟು ಗಾಳಿ ಪುಸ್ಸು ಅಂತ ಬೀಸಣಿಗೆ ಹಾಕಿ ಅದನ್ನು ಶುದ್ಧ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಶುದ್ಧ ಮಾಡಲಿಕ್ಕೆ ನೀರೇ ಬೇಕು. ಆದರೆ ಪಾರ್ಥಿವ ಭಾಗದಿಂದ ಅಸ್ವಚ್ಛವಾದಂತಹ ವಸ್ತುಗಳ ಸ್ವಚ್ಛತೆ ನೀರಿನಿಂದ ಬರುವುದರಿಂದ ಅದು ಪೃಥ್ವಿಗಿಂತ ಸ್ವಚ್ಛವಾದದ್ದು ನೀರು. ಸ್ವಚ್ಛ ಅದನ್ನು ಆದರೆ ಮಳೆಗಾಲದಲ್ಲಿ ನೀರು ಮಣ್ಣು ನೀರು ಬರ್ತದಲ್ಲ, ಅಸ್ವಚ್ಛ ಆಯ್ತಲ್ಲ. ಅಥವಾ ನಾವು ಪಾತ್ರೆ ತೊಳೆದದ್ದರಿಂದಲೇ ನೀರು ಅಸ್ವಚ್ಛವಾಯ್ತಲ್ಲ ಅಂದರೆ ಹೌದು, ನೀರು ಅಸ್ವಚ್ಛವಾಗ್ತದೆ. ಆದರೆ ಪ್ರಕೃತಿತಃ ಸ್ವಚ್ಛ ಪ್ರಕೃತಿತಃ ಆ ಶಬ್ದ ಬಳಸ್ತಾರೆ. ನೀರಿನ ಪ್ರಕೃತಿ ಅಂದರೆ ನೀರಿನ ಸ್ವಭಾವ ಏನು ಅಂದರೆ ಸ್ವಚ್ಛವಾಗಿರುವುದೇ ಪ್ರಕೃತಿ. ಆದ್ದರಿಂದ ನಾವು ಇಲ್ಲಿ ನೀರನ್ನು ಕುಲಗೆಡಿಸಿದರೂ ಕೂಡ ಅದು 1 ಕಿಲೋಮೀಟರ್ ಹರಿದು ಹೋಯಿತು ಅಂದರೆ ಮತ್ತೆ ಸ್ವಚ್ಛವೇ. ಅದು ಹರಿಯುವುದರಿಂದ ನೀರಿಗೆ ಹರಿಯುವೇ ಶೋಧಕ. ನೀರು ಹರಿತಾ ಇತ್ತು ಅಂತಾದರೆ ಶುದ್ಧ. ಹರಿಯುವಿಕೆ ಅನ್ನುವುದು ನೀರನ್ನು ಶುದ್ಧಿಗೊಳಿಸುತ್ತೆ. ಆದ್ದರಿಂದ ಅದು ಪ್ರಕೃತಿತಃ ನೀರಿನ ಸ್ವಭಾವ ಶುದ್ಧಿ. ಒಂದು ಬಾವಿ ತೋಡಿದ್ವಿ, ಬಾವಿ ತೋಡಿದಾಗ ಎಲ್ಲ ಅಲ್ಲಿ ಮಣ್ಣೆಲ್ಲ ಕಲಸಿ ಅದು ನೀರೆಲ್ಲ ಅದರಲ್ಲಿ ನೀರು ಒಂದೇ ದಿವಸಕ್ಕೆ ಮನುಷ್ಯ ಮುಳುಗುವಷ್ಟು 1 ಆಳು ನೀರು ಬರ್ತದೆ. 1 ಆಳಿನಷ್ಟು ನೀರು ಕೂಡ ಕೆಂಪಿರ್ತದೆ.
ಅಯ್ಯೋ ಕೆಂಪು ನೀರಾಯ್ತಲ್ಲ, ನಮ್ಮ ಬಾವಿಯ ನೀರೇ ಕೆಂಪಾಗೋಯ್ತಲ್ಲ ಅಂತ ಇವ ಅಂದ್ಕೊಳ್ತಾನೆ. 2 ದಿವಸ ಬಿಟ್ಟು ನೋಡಿದರೆ ಶುದ್ಧವಾಗಿರ್ತದೆ, ಕೆಳಗಿದ್ದಂತಹ ಮಣ್ಣು ಕಲ್ಲುಗಳು ಕಾಣಿಸುವ ಹಾಗೆ ಶುದ್ಧ ಆಗ್ತದೆ. ಅಂದರೆ ನೀರನ್ನು ಸುಮ್ಮನೆ ಬಿಟ್ಟರೆ ಸಾಕು, ಅದು ಶುದ್ಧವಾಗ್ತಾ ಇರ್ತದೆ. ನಾವು ನೀರನ್ನು ಸುಮ್ಮನೆ ಇರಲಿಕ್ಕೆ ಬಿಡದೇ ಇರುವುದರಿಂದ ನೀರು ಶುದ್ಧ ಇಲ್ಲ. ಗಂಗಾ ಶುದ್ಧೀಕರಣ ಯೋಜನೆ, ಮತ್ತೊಂದು ಶುದ್ಧೀಕರಣ, ಅಷ್ಟಕ್ಕೂ ಅವಕಾಶ ಕೊಡೋದಿಲ್ಲ ಅದಕ್ಕೆ. ನಿಜವಾಗಿ ಅದು ಎಷ್ಟು ಅಶುದ್ಧ ಆದರೂ ಹರಿವಿನಿಂದ ಶುದ್ಧ ಆಗ್ತದೆ. ಅಷ್ಟಕ್ಕೂ ಅವಕಾಶ ಕೊಡೋದಾದರೆ ಅಣೆಕಟ್ಟು ಹಾಕಿ ಅದನ್ನು ಹರಿಯುವುದಕ್ಕೂ ಬಿಡದೆ ಅದನ್ನು ಎಲ್ಲ ತುಂಬಿಸಿ ಇಲ್ಲಿ ಪರ್ವತವನ್ನು ತೂತು ಮಾಡಿ ಇಲ್ಲಿಂದ 15 ಕಿಲೋಮೀಟರ್ ನೀರು ಹರಿಯದೇ ಇರುವ ಹಾಗೆ ಈ ತೂತಿನಿಲ್ಲೇ ಅಲ್ಲಿ ಹೋಗಬೇಕು, ಅದು ಇಳಿಬೇಕು. ಇಷ್ಟು ಗಂಗೆ ಪೂರ್ತಿ ಖಾಲಿ, ಪಾತ್ರೆ ಮಾತ್ರ, ಗಂಗೆಯ ಪಾತ್ರೆ ಬಿಟ್ಟರೆ ಗಂಗೆಯೇ ಇಲ್ಲ. ಆ ರೀತಿಯೆಲ್ಲ ಮಾಡಿದರೆ ಅದು ಸ್ವಚ್ಛ ಆಗುವುದಿಲ್ಲ. ಇಲ್ಲೇ ಹೋದರೆ ಅದು ಸ್ವಭಾವತಃ ಸ್ವಚ್ಛ ಪ್ರಕೃತಿತಃ. ಇದು ನೀರಿನ ಸ್ಥಿತಿ. ಇದನ್ನು ನೋಡಿ ನಾನು ಕಲಿತದ್ದೇನು ಗೊತ್ತೋ, ನಾವು ಕೂಡ ಹಾಗೇ ಇರಬೇಕು, ಪ್ರಕೃತಿತ ಸ್ವಚ್ಛ ಆಗಿರಬೇಕು. ಯಾರೋ ಕೆಟ್ಟದಾಗಿ ಬೈದರು ಅಂತ ಅಂದ್ಕೊಳ್ಳ, ಬೈದಾಗ ಸ್ವಲ್ಪ ಸಿಟ್ಟು ಬಂದರೂ ಕೂಡ ಅಲ್ಲೇ ತಡ್ಕೊಂಡು ಮತ್ತೆ ವಾಪಸ್ ಸಮಾಧಾನ ಆಗಬೇಕು. ಕೆಲವರು ಹಾಗಲ್ಲ, ಒಂದು ಸಲ ಸಿಟ್ಟು ಬಂದರೆ ಈ ಜನ್ಮ ಅಲ್ಲ ಮುಂದಿನ ಜನ್ಮದಲ್ಲಾದರೂ ಹುಚ್ಚು ನಾಯಿಯಾಗಿ ಅವನಿಗೆ ಕಚ್ಚಬೇಕು ಅಂತ ಇಷ್ಟು ತೀರ್ಮಾನ ಮಾಡ್ತಾರೆ. ಈಗ ಈ ಜನ್ಮಕ್ಕೆ ಮಾತ್ರ ಅಲ್ಲ, ಮುಂದಿನ ಜನ್ಮಕ್ಕೆ ಅದನ್ನು ಮುಂದುವರಿಸ್ತಾರೆ. ಹಾಗಾಗಬಾರ್ದು. ಸ್ವಚ್ಛ ಪ್ರಕೃತಿದ ಸ್ವಭಾವದಿಂದ ಸ್ವಚ್ಛ ಆಗಬೇಕು. ಏನಾದರೂ ಆ ಕಡೆ ಈ ಕಡೆ ಹಾಗೆ ಕಲಸ ಆಯಿತು, ಮಲರ್ಗಾಯಿತು ಅಂತ ಹೇಳಿದರೆ ಕ್ಷಣದಲ್ಲೇ ಶುದ್ಧ ಆಗಬೇಕು, ನೀರಿನ ಹಾಗೆ. ಇದನ್ನು ನಾನು ಕಲಿತೆ. 2ನೇದು ನೀರಿನ ಗುಣ ಸ್ನಿಗ್ಧ. ನೀರಿಗೆ ಅಂಟಿಸಿಕೊಳ್ಳುವ ಸ್ವಭಾವ ಇದೆ. ಒಂದು ಸಲ ನೀರು ಮುಟ್ಟಿತು ಅಂತ ಹೇಳಿದರೆ ಕೈ ಆಮೇಲೆ ಬಟ್ಟೆ ಹಿಡ್ಕೊಂಡು ಒರೆಸಬೇಕು, ಯಾಕಂದರೆ ಅದು ಅಂಟುವುದು ಅನ್ನೋ ಸ್ವಭಾವ. ಅದೇ ಅಕ್ಕಿಗೆ ಕೈ ಹಾಕಿದರೆ ತೆಗೆದಾಗ ಅಕ್ಕಿಯನ್ನು ಅಂಟುವುದಿಲ್ಲ. ಸಕ್ಕರೆ ಅಂಟುತ್ತೆ. ಯಾವಾಗ ಅಂಟುತ್ತೆ ಅಂದರೆ ಸ್ವಲ್ಪ ನೀರಿದ್ದರೆ, ಕೈಯಲ್ಲಿ ಸ್ವಲ್ಪ ನೀರಿದ್ದರೆ ಅಂಟುತ್ತೆ, ಇಲ್ಲೋದ್ರೆ ಅಂಟುವುದಿಲ್ಲ. ಅಂತ ಅಂಟಿಸುವುದು ಯಾವುದು ಅಂದರೆ ನೀರು. ನೀರಿನಲ್ಲಿರುವಂತಹ ಸ್ನೇಹ ಅನ್ನುವ ಗುಣ, ಸ್ನಿಗ್ಧತೆ ಅಂದರೆ ಅಂಟುವಿಕೆ ಅನ್ನುವುದು ಅದರದ್ದೊಂದು ಗುಣ. ಇದನ್ನು ನೋಡಿ ನಾನು ಕೂಡ ಸ್ನಿಗ್ಧನಾಗಬೇಕು ಅಂತ ಕಲಿತೆ, ನೀರಿನಿಂದ ಕಲಿತದ್ದು. ನಮ್ಮಲ್ಲೂ ಸ್ನೇಹ ಇರಬೇಕು. ಯಾರಾದರೂ ವ್ಯಕ್ತಿಗಳು ಒಳ್ಳೆಯವರು ಬಂದರೆ ನಮಗೂ ಅವರು ಅಂಟಬೇಕು. ಕೆಲವರಿಗೆ ಹಾಗಲ್ಲ, ಒಳ್ಳೆಯವರು ಬಂದರೆ ಇವಾಗ ಗುರು ಪಂಡಿತಂ ದೃಷ್ಟ ಶಾನವದ್ ಗುರುಗುರಾಯತೆ ಅಂತ ಒಂದು ಗಾದೆ ಉಂಟು ಸಂಸ್ಕೃತದಲ್ಲಿ. ಅದು ಅವರನ್ನು ನೋಡಿದರೆ ಇವನು ಒಳ್ಳೆಯವ ಅವನು ಒಳ್ಳೆಯವ, ನನಗಿಂತ ಒಳ್ಳೆಯವ ಬಂದುಬಿಟ್ನೋ ಅದು ಅವನನ್ನು ನೋಡಿ ಅವನೊಂದು ಗುರು ಅಂತ. ಇದು ಹೀಗಿರಬಾರ್ದು. ನಮ್ಮಲ್ಲಿ ಸಾಧುಗಳಲ್ಲಿ ಪರಸ್ಪರ ಅಂಟಿಕೊಳ್ಳಬೇಕು. ಯಾಕೆಂದರೆ ನನ್ನಲ್ಲೂ ದೇವರೇ ಇರುವುದು, ಅವನಲ್ಲೂ ದೇವರೇ ಇರುವುದು. ನಾನೂ ದೇವರನ್ನು ಮುಟ್ಟುವುದಕ್ಕೆ ಹೊರಟವ, ಅವನೂ ದೇವರನ್ನು ಮುಟ್ಟುವುದಕ್ಕೆ ಹೊರಟವ. ಹಾಗಾದರೆ ಇಬ್ಬರೂ ಕೂಡ ಸಮಾನ ದೃಷ್ಟಿಯಿಂದ ಒಂದೇ ದಾರಿಯಲ್ಲಿ ಸಾಗತಕ್ಕಂಥವರು ಅಂತ ಆದ ಮೇಲೆ ನಮ್ಮಿಬ್ಬರಲ್ಲಿ ಪರಸ್ಪರ ವೈಷ್ಣವಾಹ ಸರ್ವ ಬಾಂಧವಾಹ, ಅವರು ವೈಷ್ಣವಾಹ ವಿಷ್ಣು ಹೃದಯ, ಅವರೆಲ್ಲರೂ ಕೂಡ ನಮ್ಮ ಬಾಂಧವರು ಅಂತ ಹೇಳುವಂತಹ ಭಾವನೆ ಬರಬೇಕು. ಇದನ್ನು ನಾನು ನೀರಿನಿಂದ ಕಲಿತೆ. ಸ್ನಿಗ್ಧ ಸ್ವಚ್ಛ ಪ್ರಕೃತಿತ ಸ್ನಿಗ್ಧ ಸಾಧು ಯಹ ತೀರ್ಥವನ್ನೃಣಾಂ. ಇನ್ನೊಂದು ಇದೆ ಮಾಧುರ್ಯ ತೀರ್ಥವನ್ನೃಣ. ನೀರಿನಲ್ಲಿ ಮತ್ತೊಂದು ಗುಣ ಇದೆ, ಏನಂದರೆ ಮಾಧುರ್ಯ. ನೀರಿನಲ್ಲಿ ಮಾಧುರ್ಯ ಗುಣ ಇದೆ. ವಸ್ತುತಃ ಮಾಧುರ್ಯ ಅಂದರೆ ಸಿಹಿಯಾಗಿರುವುದು ಅಂತ ಆ ಶಬ್ದದ ಅರ್ಥ. ನೀರು ಸಿಹಿಯಾಗಿರ್ತದೆ ಅಂತ. ವಸ್ತುತಃ ಸಕ್ಕರೆ ಬೆಲ್ಲ ಇದರದ್ದೆಲ್ಲ ಮಾಧುರ್ಯ ಬೇರೆ, ನೀರಿನ ಮಾಧುರ್ಯ ಬೇರೆ. ನೀರಿನ ಮಾಧುರ್ಯ ಅಂದರೆ ಏನು ಗೊತ್ತೋ, ತೃಪ್ತಿ ಗುಣ. ಅದರಲ್ಲಿ ಸಿಗುವ ತೃಪ್ತಿ ಬೇರೆ ಯಾವುದರಿಂದಲೂ ಸಿಗುವುದಿಲ್ಲ. ಒಬ್ಬ ಸಿಕ್ಕಾಬಟ್ಟೆ ಬಾಯಾರಿ ಶ್ರಮದಿಂದ ಬಾಯಾರಿ ಬಂದಾಗ ಅವನಿಗೆ ನೀವು 1 ಲೋಟ ಜೇನು ಕೊಟ್ಟು ಕುಡಿ ಅಂತ ಹೇಳಿದರೆ ಅದು ಎಷ್ಟೇ ಮಾಧುರ್ಯ ಇರಲಿ, ಅದು ಬೇಡ ನನಗೆ ಫಸ್ಟ್ ನೀರು ಕೊಡಿ ಅಂತ ಹೇಳ್ತಾರೆ. ಆ ನೀರು ಕುಡಿದಾಗ ಇರುವ ತೃಪ್ತಿ ಹಾಲು ಕುಡಿದ್ರೂ ಬರುವುದಿಲ್ಲ. ಅದು ನೀರಿನಲ್ಲೇ ಇರುವಂಥ ಒಂದು ಗುಣ. ಆ ಗುಣವನ್ನು ಮಾಧುರ್ಯ ಅಂತ ಕರೆಯೋದು. ಸಿಹಿ ನೀರು ಅಂತ ನಾವು ಶಬ್ದ ಹೇಳ್ತೇವೆ, ಎಲ್ಲಿ ಸಿಹಿಯೇ ಇಲ್ಲ ಅಂತ ಪುಟ್ಟ ಮಕ್ಕಳೇ ಹೇಳ್ಬೋದು. ಅದು ಏನು ಸಿಹಿಯೇ ಇಲ್ಲ, ಅದಕ್ಕೆ ಉಪ್ಪು ನೀರು ಅಲ್ವಾ, ಅದಕ್ಕೆ ಸಿಹಿ ನೀರು ಅಂತ. ಸಿಹಿ ನೀರು ಅಂದರೆ ಅದು ಸಕ್ಕರೆ ಹಾಕಿದ ನೀರು ಅಂತ ಅರ್ಥ ಅಲ್ಲ. ಅದು ಉಪ್ಪು ನೀರು, ಕಹಿ ನೀರು, ಹುಳಿ ನೀರು ಅಲ್ಲ, ಅದಕ್ಕೆ ಅದನ್ನು ಸಿಹಿ ನೀರು ಅಂತ ಕರೆಯೋದು. ಅಂದರೆ ಯಾವ ನೀರಿಗೆ ಸಕ್ಕರೆ ಹಾಕಿದರೆ ಸಿಹಿ ಆಗ್ತದೋ ಆ ನೀರು ಸಿಹಿ ನೀರು. ಉಪ್ಪು ನೀರಿಗೆ ಸಕ್ಕರೆ ಹಾಕಿದರೂ ಉಪ್ಪು ನೀರೇ ಅದು. ಅದರಿಂದ ಸಿಹಿ ನೀರು ಅನ್ನೋ ಶಬ್ದಕ್ಕೆ ಅರ್ಥ ಅದರಲ್ಲಿ ಸಿಹಿ ಇದೆ ಅಂತಲ್ಲ, ಮತ್ತು ತೃಪ್ತಿ ಕೊಡುವ ಗುಣ ಇದೆ. ಆ ತೃಪ್ತಿ ಕೊಡುವ ಗುಣವನ್ನೇ ಮಾಧುರ್ಯ ಅಂತ ಕರೆಯೋದು. ಅದು ನೀರಿನಲ್ಲಿ ಮಾಧುರ್ಯವೆಂಬ ಗುಣ ಇದೆ. ನಾನು ಅದನ್ನು ನೋಡಿ ಕಲಿತದ್ದು, ನಮ್ಮಲ್ಲೂ ಮಾಧುರ್ಯವೆಂಬ ಗುಣ ಬೆಳಿಬೇಕು. ನೀರಿನ ಹಾಗೆ ನಾವು ಮಧುರರಾಗಿರಬೇಕು. ಅಂದರೆ ನಾವೇನಾದರೂ ಒಂದು ಪರಿಹಾರ, ಅವರು ಕೇಳಿದ ಪ್ರಶ್ನೆಗೆ ಒಂದು ಉತ್ತರವನ್ನು ಶಾಸ್ತ್ರೀಯವಾಗಿ ಕೊಟ್ವಿ ಅಂದರೆ ಅಲ್ಲಿಗೆ ಅವರಿಗೆ ತೃಪ್ತಿ ಆಗಿದೆ. ಇವರು ಹೀಗೆ ಹೇಳಿದರು, ನೋಡೋಣ ಅವರೇನು ಹೇಳ್ತಾರೆ ನೋಡೋಣ ಅಂತ ಮತ್ತೆ ಇನ್ನೊಬ್ಬರ ಹತ್ರ ಹೋಗುವ ಸ್ಥಿತಿ ಅವರಿಗೆ ಬರಬಾರ್ದು. ಯಾಕಂದ್ರೆ ಅಂಥ ಶಾಸ್ತ್ರಜ್ಞಾನ ಜೊತೆಗೆ ಧರ್ಮವನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂತಹ ಆಂತರಿಕವಾದ ಭಗವದ್ ದರ್ಶನ ಇವುಗಳು ನಮ್ಮಲ್ಲಿ ಸಂಪ್ರಾಪ್ತವಾಗಬೇಕು. ಆವಾಗ ನಾವು ಮಾತಾಡ್ತಾ ಇದ್ದರೆ ಮತ್ತೊಬ್ಬರಿಗೆ ಕೇಳಬೇಕು ಅಂತ ಅನಿಸ್ತದೆ, ಅವರಿಗೆ ತೃಪ್ತಿ ಆಗ್ತದೆ. ಆ ತೃಪ್ತಿಯನ್ನು ಕೊಡುವ ಮಾಧುರ್ಯ, ಇದು ಮಾಧುರ್ಯ. ಮತ್ತೊಂದು ಏನಂದರೆ
ಮನುಷ್ಯ ಪ್ರತಿಯೊಬ್ಬರಿಗೂ ಉಪಕಾರ ಮಾಡಬೇಕು ಅಂತುಂಟು. ಆ ಉಪಕಾರ ಮಾಡುವುದಕ್ಕೆ ಕಿಸೆಯಲ್ಲಿ ಪೂರ್ತಿ ದುಡ್ಡಿರಬೇಕು ಅಂತಿಲ್ಲ. ಮತ್ತು ತುಂಬ ಕಷ್ಟದಲ್ಲಿದ್ದಾರೆ ಪಾಪ, ಬಂದು ಹೇಳ್ಕೊಳ್ತಾರೆ. ಅವರು ಹೇಳುವುದನ್ನು ಕೇಳುವಷ್ಟಾದರೂ ತಾಳ್ಮೆ ಬೇಕು ಇವನಲ್ಲಿ, ಅಷ್ಟರಲ್ಲೇ ಅವರಿಗೆ ಉಪಕಾರ ಆಗ್ತದೆ. ಕೆಲವರು ಅವರ ಕಷ್ಟ ಹೇಳ್ಕೊಳ್ಬೇಕು ಅಂತ ಅವರಿಗೆ ಇರ್ತದೆ, ಇವರು ಕೇಳಲಿಕ್ಕೂ ಸಿದ್ಧ ಇಲ್ಲ ಅಂತಾದರೆ ಪಾಪ ಅವರಿಗೆ ಅದೇ ಒಂದು ಡಿಪ್ರೆಸ್ ಆಗಿ ಹೋಗ್ತದೆ. ಅವ್ರು ಹೇಳುವುದನ್ನಷ್ಟನ್ನು ಕೇಳಿದರೆ ಅದಕ್ಕೆ ಏನೀಗ ಪರಿಹಾರ ಕೊಡಬೇಕು ಅಂತಿಲ್ಲ. ಕೇಳಿದಲ್ವ, ಕೇಳಿ ಒಂದು ನಕ್ಕರೆ ಸಾಕು, ಅವರಿಗೆ ಅಷ್ಟಕ್ಕೆ ಸಮಾಧಾನ ಆಯಿತು. ಇಷ್ಟನ್ನಾದರೂ ನೀನು ಮಾಡು, ಅಷ್ಟೇ ಅಲ್ಲ, ಕೇಳಿದ ಮೇಲೆ ಏನಾದರೂ ಪರಿಹಾರ, ಅದಕ್ಕೆ ಏನು ಗೊತ್ತಾಗ್ತದೆ ನಿನಗೆ ಅದನ್ನು ಹೇಳು, ಅಷ್ಟಿಂದ ಅವರಿಗೆ ಸಮಾಧಾನ ಆಗ್ತದೆ. ಅದು ಕೂಡ ನೀನು ಮಾಡ್ತಕ್ಕಂತಹ ಮಾಧುರ್ಯ, ಅಂದರೆ ಮಾತಿನ ಮಾಧುರ್ಯ ಅಂದರೆ ತೃಪ್ತಿ. ಅವನಲ್ಲಿರತಕ್ಕಂತಹ ಶ್ರಮ ತುಂಬ ಬಾಯಾರಿ ಬಂದ ವ್ಯಕ್ತಿಯ ಹಾಗೆ ಬಂದಿರ್ತಾನಲ್ವ, ಹತ್ತಿರಕ್ಕೆ ಬಂದದ್ರಿಂದ ಅವನಿಗೆ ಒಂದು ನೀರು ಕುಡಿದ ಹಾಗೆ ಆಗಬೇಕು. ಅದು ಇವನನ್ನೇ ನೀರು ಕುಡಿಸಿ ಅವ ಹೋದ ಹಾಗೆ ಆಗಬಾರ್ದು. ಈ ಸ್ಥಿತಿ ಬರಬೇಕು ಅಂತಾದರೆ ನನ್ನಲ್ಲಿ ಮಾಧುರ್ಯವೆಂಬ ಗುಣ ಬರಬೇಕು. ಇದು ನೀರಿನಿಂದ ನಾನು ಕಲ್ತದ್ದು. ತೀರ್ಥವಂದನ ಜೊತೆಗೆ ಮನುಷ್ಯರಿಗೆ ನಾವು ತೀರ್ಥದ ಹಾಗಿರಬೇಕು. ತೀರ್ಥದ ಹಾಗಿರಬೇಕು ಅಂದರೆ ಈಗ ಮಾಮೂಲಿ ನೀರು ಬಿಟ್ಟರೆ, ಈಗ ಗಂಗಾದಿ ತೀರ್ಥಗಳ ಹತ್ರ ಹೋದರು, ತೀರ್ಥದ ಹಾಗಿರಬೇಕು, ಇದು ನೀರಿನಿಂದ ಕಲ್ತದ್ದು. ತೀರ್ಥದ ವಿಶೇಷತೆ ಏನು ಅಂದರೆ ಈ ಕ್ಷಣ ಸ್ಪರ್ಶ ಕೀರ್ತನೀ ಅಘವತ್, ಅಘವನ್ನು ಪರಿಹಾರ ಮಾಡ್ತದೆ. ಗಂಗೆಯನ್ನು ಹರಿತಾ ಇರುವ ಗಂಗೆಯನ್ನು ನೋಡಿದರೆ ಸಾಕು, ಮನುಷ್ಯನ ಪಾಪ ಪರಿಹಾರ ಆಗ್ತದೆ. ಈ ಕ್ಷಣ ಸ್ಪರ್ಶ, ಅದನ್ನು ಮುಟ್ಟಿ ಸುಮ್ಮನೆ ಹೀಗೆ ತಲೆಗೆ ತಾಗಿಸಿಕೊಂಡ್ರೆ ಸಾಕು, ಅದನ್ನು ಮುಟ್ಟಿದರೆ ಸಾಕು, ಅದರ ಸ್ಪರ್ಶದಿಂದ ನಾವು ಪವಿತ್ರರಾಗ್ತೇವೆ. ಜೊತೆಗೆ ದೂರದಲ್ಲಿ 100 ಯೋಜನ ದೂರದಲ್ಲಿದ್ದರೂ ಸರಿ, ಗಂಗಾ ಗಂಗೇತಿ ಯೋ ಬ್ರೂಯಾತ್ ಯೋಜನಾನಾಂ ಶತೈರಪಿ ಅಂತ ಅದರ ಕೀರ್ತನ, ಗಂಗಾ ಗಂಗಾ ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಅಂತ ಗಂಗಾದಿ ಶಬ್ದಗಳನ್ನು ಕೀರ್ತನೆ ಮಾಡಿದರೆ ಅದರಿಂದಲೂ ನಾವು ಪವಿತ್ರರಾಗ್ತೇವೆ. ಹಾಗಾದರೆ ತೀರ್ಥದ ವಿಶೇಷತೆ ಏನು ಅಂದರೆ ಈ ಕ್ಷಣ ಸ್ಪರ್ಶನ ಕೀರ್ತನದ ಮೂಲಕ ನಮ್ಮಲ್ಲಿ ಪಾವಿತ್ರ್ಯ ಉಂಟಾಗ್ತದೆ. ಇದು ನಾನು ಕೂಡ ತೀರ್ಥದ ಹಾಗಾಗಬೇಕು ಅಂತ ತೀರ್ಥದಿಂದ ಕಲಿತೆ. ಏನು ಅಂದರೆ ನಮ್ಮನ್ನು ಯಾರಾದರೂ ನೋಡಿದರೆ ಅವರು ಪವಿತ್ರರಾಗಬೇಕು, ನಮ್ಮನ್ನು ಯಾರಾದರೂ ಕೀರ್ತನ ಮಾಡಿದರೆ, ಅವರ ಹೆಸರು ಹೇಳಿದರೆ ಪುಣ್ಯ ಶ್ಲೋಕರಾಗಬೇಕು. ನಾವು ನಮ್ಮನ್ನು ಹೇಳುವುದರಿಂದ ಅವರಿಗೆ ಪುಣ್ಯ ಪ್ರಾಪ್ತಿಯಾಗಬೇಕು. ಸ್ಪರ್ಶನ, ನಮ್ಮ ಪಾದ ಸ್ಪರ್ಶವನ್ನು ಮಾಡಿದರೆ ಅವರಿಗೆ ಅದರಿಂದ ಪಾವಿತ್ರ್ಯ ಪ್ರಾಪ್ತಿಯಾಗಬೇಕು. ಇದು ಯಾವಾಗ ಬರ್ತದೆ? ಯಾವಾಗ ನಮ್ಮಲ್ಲಿ ವೇದ ಪುರುಷತ್ವ ಉಂಟಾಗ್ತದೋ ಆವಾಗ ಬರ್ತದೆ. ನಾವು ವೇದ ಪುರುಷರಾಗಬೇಕಂತೆ. ವೇದ ಪುರುಷ ಮಂತ್ರಮೂರ್ತಿ 2 ಸ್ಥಿತಿ. ನಾವು ವೇದ ಪುರುಷರಲ್ಲದೆ ಹೋದರೂ ವೇ ಮೂ ಅಂತ ಹಾಕೊಳ್ತೇವೆ, ಅದು ವೇ ಮೂ ಶ್ರೀನಿವಾಸಾಚಾರ್ಯ ಅಂತ ಪ್ರಿಂಟ್ ಮಾಡಿರ್ತಾರೆ. ಅದಕ್ಕೆ ವೇದಮೂರ್ತಿ ಅಂತ ಅರ್ಥ ಅಂತ ಅವರು ಹೇಳ್ತಾರೆ, ಅಥವಾ ವೇದವನ್ನು ಮೂಲೆಗೆ ಹಾಕಿದವ ಅಂತ ಅರ್ಥ ಆಗ್ಬೋದು. ಅಂತೂ ವೇ ಮೂ ಅಂತ ಒಂದು ವಿಶೇಷಣವನ್ನು ಹಾಕಿರುವಂಥದ್ದು ಕಾಣ್ತೇನೆ. ವೇದಮೂರ್ತಿ ಅನ್ನುವುದಕ್ಕೆ ಅರ್ಥ ಏನು? ಅವನು ದರ್ಶನ ಸ್ಪರ್ಶನ ಕೀರ್ತನಗಳಿಂದ ಲೋಕದ ಅಘವನ್ನು ಪರಿಹರಿಸುವವ ವೇದಮೂರ್ತಿಯಾಗಿರ್ತಾನೆ. ವೇದಮೂರ್ತಿಯಾಗಿರುವುದು ಅಂದರೆ ಅಷ್ಟೂ ವೇದವೂ ಕೂಡ ಅವನ ತಲೆಯಲ್ಲಿದೆ ಅಂತ ಅರ್ಥ. ವೇದೋಕ್ತವಾದ ಅರ್ಥಗಳನ್ನು ಆತ ಹೇಳುವುದಕ್ಕೆ ಸಮರ್ಥನಾಗಿದ್ದಾನೆ ಅಂತ ಅಂಥವನನ್ನು ವೇದಮೂರ್ತಿಗಳು ಅಂತ ಕರೆಯುವುದು. ಇನ್ನೊಂದು ಮಂತ್ರಮೂರ್ತಿ ಅಂದರೆ ವೇದದಲ್ಲಿ ಇಲ್ಲದೇ ಇದ್ದ ಅನೇಕ ಮಂತ್ರಗಳು ಇವನ ಉಪಾಸನೆಯಲ್ಲಿ ಇರ್ತದೆ. ನಾರಾಯಣ ಅಷ್ಟಾಕ್ಷರ ಇರ್ಬೋದು, ವಾಸುದೇವ ದ್ವಾದಶಾಕ್ಷರಗಳಿರ್ಬೋದು, ಕೃಷ್ಣ ಷಡಕ್ಷರ ಅಥವಾ ವಾಸುದೇವ ಸಂಬಂಧಿಯಾದ ಇತರ ಮಂತ್ರಗಳು, ಅಥವಾ ಹಯಗ್ರೀವ ವೇದವ್ಯಾಸ ಮೊದಲಾದ ಮಂತ್ರಗಳು. ಇದೇನು ವೇದ ಅಲ್ಲ, ಅದು ವೇದದಲ್ಲಿರುವ ಮಂತ್ರಗಳಲ್ಲ. ಆ ರೀತಿಯ ಮಂತ್ರಗಳನ್ನು ಈತ ನ್ಯಾಸ ಮಾಡಿಕೊಡಬೇಕು. ಅದರ ಅಕ್ಷರನ್ಯಾಸ, ಅದು ಅಷ್ಟಾಕ್ಷರ ಮಂತ್ರ ಅಂತಾದರೆ ಶರೀರದ ಅಷ್ಟ ಅವಯವಗಳಲ್ಲಿ ಅದರದ್ದು ನಾಂ ಮಾಂ ಮೋಂ ನಾಂ ರಾಮ್ ಅಂತ ಹೇಳಿಕೊಂಡು ಅದರ ಏನು ಅಕ್ಷರಗಳಿದ್ದಾವೆ ಆ ಅಕ್ಷರಗಳನ್ನು ಶರೀರದ ಬೇರೆ ಬೇರೆ ಜಾಗದಲ್ಲಿ ನ್ಯಾಸ ಮಾಡುವುದು. ಒಂದು ತತ್ಸವಿತು ಹೃದಯಾಯ ನಮಃ ವರೇಣ್ಯಂ ಶಿರಸೇ ಸ್ವಾಹ, ಆ ಮಂತ್ರದ ಅಕ್ಷರಗಳನ್ನು ಶಬ್ದಗಳನ್ನು ನ್ಯಾಸ ಮಾಡಿಕೊಳ್ಳು. ಮಂತ್ರಗಳನ್ನೇ ಶರೀರದಲ್ಲಿ ನ್ಯಾಸ ಮಾಡಿಕೊಂಡು ಆ ಮಂತ್ರಾಕ್ಷರ ಪ್ರತಿಪಾದ್ಯವಾದ ಸವಿಶ್ವ ತೈಜಸ ಪ್ರಾಜ್ಞ ತುರ್ಯ ಆತ್ಮ ಅಂತರಾತ್ಮನಾಂ ಪರಮಾತ್ಮ ಜ್ಞಾನಾತ್ಮಯುಜಾಂ ಮದ್ರೂಪಾಣಾಂಚ ವಾಚಕಃ ಅಂತ ಆಚಾರ್ಯರು ತಂತ್ರಸಾರದಲ್ಲಿ ಹೇಳಿದ ಹಾಗೆ ಆ ಅಕ್ಷರಗಳಿಗೆ ಸಂಬಂಧಪಟ್ಟ ಭಗವದ್ ರೂಪಗಳನ್ನು ಶರೀರದಲ್ಲಿ ನ್ಯಾಸ ಮಾಡಿ ಅಕ್ಷರನ್ಯಾಸ ಮಾಡಿದರೆ, ಋಷ್ಯಾದಿನ್ಯಾಸ ಮಾತ್ರ ಅಲ್ಲ ಅಕ್ಷರನ್ಯಾಸವನ್ನು ಮಾಡಿದ ಅಂತಾದರೆ ಮಂತ್ರಮೂರ್ತಿ ಭವೇದ್ವಿಜ. ಆವಾಗ ಆ ಮಂತ್ರಮೂರ್ತಿ ಆಗ್ತಾನೆ ದ್ವಿಜ. ಹೀಗೆ ಪ್ರತಿನಿತ್ಯ ಅನೇಕ ಮಂತ್ರಗಳಿಂದ ಶರೀರದಲ್ಲಿ ನ್ಯಾಸ ಮಾಡಿಕೊಳ್ಳುವುದರ ಮೂಲಕ ಒಬ್ಬ ದ್ವಿಜ ಆತ ಮಂತ್ರಮೂರ್ತಿ ಆಗ್ತಾನೆ. ವೇದಗಳನ್ನು ಪ್ರತಿನಿತ್ಯ ಬ್ರಹ್ಮಯಜ್ಞದ ಮೂಲಕ ಅಧ್ಯಯನ ಮಾಡುವ ಕಾರಣದಿಂದ ಆತ ವೇದಮೂರ್ತಿ ಆಗ್ತಾನೆ. ಈ ವೇದಮೂರ್ತಿ ಮತ್ತು ಮಂತ್ರಮೂರ್ತಿ ಆದರೆ ಅವನ
ದರ್ಶನದಿಂದ ಮತ್ತೊಬ್ಬರ ಪಾಪ ಪರಿಹಾರ ಆಗ್ತದೆ, ಸ್ಪರ್ಶನದಿಂದ ಪಾಪ ಪರಿಹಾರ ಆಗ್ತದೆ. ಸ್ಪರ್ಶನ ಅಂದರೆ ಹೋಗಿ ಮೆಲ್ಲ ಮುಟ್ಟಿ ಬರುವುದಲ್ಲ, ಮಡಿಯಲ್ಲಿದ್ದಾಗ ನಮ್ಮ ಪಾಪ ಪರಿಹಾರ ಆಗಬೇಕು ಅಂತೇಳಿ ಹೋಗಿ ಅವರನ್ನು ಮುಟ್ಟು, ನಿಮ್ಮನ್ನು ಮುಟ್ಟಿದ್ರಿಂದ ನಮ್ಮ ಪಾಪ ಪರಿಹಾರ ಅಂತ ಅವರದ್ದು ಕಿರಿಕಿರಿ ಮಾಡುವುದಲ್ಲ. ಸ್ಪರ್ಶನ ಅಂದರೆ ಅವರಿಗೆ ನಮಸ್ಕಾರ ಮಾಡುವಾಗ ಪಾದ ಮುಟ್ಟಿ ನಮಸ್ಕಾರ ಮಾಡುವಂತಹ ಸಂದರ್ಭದಲ್ಲಿ ಪಾಪ ಪರಿಹಾರ ಆಗ್ತದೆ. ಜೊತೆಗೆ ಕೀರ್ತನ, ಅವರ ಹೆಸರನ್ನು ದೂರದಲ್ಲಿದ್ದು ಹೇಳುವುದರಿಂದಲೂ ಕೂಡ ಪಾಪ ಪರಿಹಾರ ಆಗ್ತದೆ. ಆ ರೀತಿ ನಾವಿರಬೇಕು ಅಂದರೆ ವೇದಮೂರ್ತಿ ಮಂತ್ರಮೂರ್ತಿಗಳಾಗಿ ನಾನು ವಿಪ್ರನಾದವ ಇರಬೇಕು ಅನ್ನುವುದನ್ನು ಈ ಬ್ರಾಹ್ಮಣ ನೀರನ್ನು ನೋಡಿ ಕಲಿತೆ, ನೀರು ಅಂದರೆ ಗಂಗಾದಿ ತೀರ್ಥಗಳನ್ನು ನೋಡಿ ಕಲಿತೆ ಅಂತ ಹೇಳ್ತಾರೆ. ಹೀಗೆ ಸ್ವಚ್ಛ ಪ್ರಕೃತಿತ ಸ್ನಿಗ್ಧ ಮಾಧುರ್ಯ ತೀರ್ಥಬಂಧಣ ಮುನಿ ಪುನಾತಿ ಅಘಾನ್ ಮಿತ್ರಂ ಈ ಕ್ಷಣ ಸ್ಪರ್ಶ ಕೀರ್ತನೀ. ಮಿತ್ರ ಅಂತ ಹೇಳಿದರೆ ಹತ್ತಿರಕ್ಕೆ ಬಂದವ ಅಂತ ಅಷ್ಟೇ ಅರ್ಥ. ಯಾರು ಸನಿಹಕ್ಕೆ ಬಂದ ಮಿತ್ರನಿದ್ದಾನೆ ಆ ಮಿತ್ರನನ್ನು ದರ್ಶನ ಸ್ಪರ್ಶ ಕೀರ್ತನಗಳಿಂದ ಅವನ ಪಾಪಗಳನ್ನೆಲ್ಲ ಪರಿಹಾರ ಮಾಡ್ತಾನೆ. ಇದು 2 ಥರದ ನೀರಿನಿಂದ ಕಲಿಯುವಂತಹ ವಿದ್ಯೆಯನ್ನು ಒಂದು ಶ್ಲೋಕದಲ್ಲಿ ಹೇಳಿ ಮುಂದಕ್ಕೆ ತೇಜಸ್ಸು ಬೆಂಕಿಗೆ ಹೋಗ್ತಾರೆ. ಪಂಚಭೂತಗಳಲ್ಲಿ ಕೊನೆಯದ್ದು ಪೃಥಿವಿ, ವಾಯು, ಆಕಾಶ, ಆಪಃ, ಅಗ್ನಿ ಅಂತ 5ನೇದ್ದು ಅಗ್ನಿಯನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಗ್ನಿಯಿಂದ ಏನು ಕಲ್ತದ್ದು? ತೇಜಸ್ವಿ ತಪಸಾದೀಪ್ತ ದುರ್ಧರ್ಷೋ ದೂರಭಾಜನ ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೆ ಪಾಪಮಗ್ನಿವತ್. ಅಗ್ನಿವತ್, ಆ ಬೆಂಕಿಗೆ ಅಗ್ನಿ ಅಂತ ಹೆಸರು. ಅಗ್ನಿ ಅನ್ನುವ ಶಬ್ದಕ್ಕೆ ಆಹುತಿಯನ್ನು ತೆಗೆದುಕೊಂಡು ಹೋಗಿ ದೇವರಿಗೆ ಮುಟ್ಟಿಸುವವ ಅಂತ ಈ ಶಬ್ದಕ್ಕೆ ಹಾಗರ್ಥ. ಆಹುತಿಯನ್ನು ಆಯಾ ದೇವತೆಗಳಿಗೆ ಮುಟ್ಟಿಸುವವ. ಸಾಮಾನ್ಯ ಬೆಂಕಿಯನ್ನು ಸಂಸ್ಕೃತದಲ್ಲಿ 2 ಪ್ರಧಾನ ಶಬ್ದದಿಂದ ಕರೀತಾರೆ, ಒಂದು ಅಗ್ನಿ ಮತ್ತೊಂದು ವನ್ನಿ ಅಂತ. ವನ್ನಿ ಅಂದರೆ ಹೊತ್ತುಕೊಂಡು ಸಾಗುವವ ಅಂತ ಅರ್ಥ. ವಾಹನ ಅಂದರೆ ಹೊರುವುದು, ನಯನ ಅಂದರೆ ತೆಗೆದುಕೊಂಡು ಹೋಗುವುದು. ವಹನ್ ನಯತೀತಿ ವನ್ನಿ. ವಹು ಅಂದರೆ ಹೊರುವುದು, ನೀ ಅಂದರೆ ಎತ್ತುಕೊಂಡು, ಇದು 2 ಸೇರಿ ವನ್ನಿ ಆಗ್ತದೆ. ಅಂದರೆ ಆಹುತಿಯನ್ನು ದೇವರಿಗೆ ಮುಟ್ಟಿಸುವವ ಅಂತ ಅರ್ಥ. ಅಗ್ನಿ ಅಂದರೂ ಹಾಗೆ ಅರ್ಥ. ಯಾಕಂದರೆ ಅಗ ನಿ, ಗ ಅಂದರೆ ಚಲನಶೀಲವಾದದ್ದು, ಅಗ ಅಂದರೆ ಚಲನರಹಿತವಾದದ್ದು. ಚಲನರಹಿತವಾದದ್ದು ಯಾವುದು ಅಂದರೆ ಆಹುತಿ ದ್ರವ್ಯ. ಆ ಆಹುತಿ ದ್ರವ್ಯಕ್ಕೆ ಅಗ್ನಿಯಲ್ಲಿ ಹಾಕಿದಾಗ ಅದಕ್ಕೆ ಚಲನೆ ಕೊಟ್ಟು ಆಯಾ ದೇವತೆಗಳ ಮುಖಕ್ಕೆ ತಲುಪಿಸ್ತದೆ. ಆದ್ದರಿಂದ ಅದು ಅಗ ನಿ. ಅಗಾನು ನಯತಿ ತತ್ತದ್ದೇವತಾ ಮುಖೇ ಪ್ರಾಪಯತಿ ಇತಿ ಅಗ್ನಿ ಅಂತ. ಈ ಅಗ್ನಿ ಮತ್ತು ವನ್ನಿ ಅನ್ನುವುದು 2 ಕೂಡ ಆಹುತಿಯನ್ನು ದೇವರಿಗೆ ಸಮರ್ಪಿಸುವಂಥದ್ದು. ಅರ್ಥಾತ್ ಯಾಗಾಗ್ನಿ ಅನ್ನೋ ಅರ್ಥದಲ್ಲಿರ್ತಕ್ಕಂಥ ಶಬ್ದ. ಯಾಗಾಗ್ನಿ ಬೇರೆ ಅಲ್ಲ, ನಮ್ಮ ಮನೆಯ ಅಡಿಗೆ ಮಾಡುವ ಬೆಂಕಿಯೂ ಬೇರೆ ಅಲ್ಲ. ಅದು ಆ ಅಗ್ನಿ 2 ಒಂದೇ. ಆದರೆ ಕುಂಡದಲ್ಲಿ ಪ್ರತಿಷ್ಠೆ ಮಾಡಿದಾಗ ಅದನ್ನು ಸ್ಪಷ್ಟವಾಗಿ ವನ್ನಿ, ಅದು ಅನಲ, ಪ್ರದೀಪ್ತಂ ಅನಲಂ ಅಂತ ಅದನ್ನು ಕರೆಯುವುದು. ಅಗ್ನಿಂ ಪ್ರಜ್ವಲಿತಂ ವಂದೇ ಜಾತವೇದಂ ಹುತಾಶನಂ ಸುವರ್ಣವರ್ಣಂ ಅನಲಂ ಸಮಿದ್ಧಂ ವಿಶ್ವತೋಮುಖಂ. ಹೀಗೆ ಅಗ್ನಿಯ ಅನೇಕ ಹೆಸರುಗಳನ್ನು ಯಜ್ಞದಲ್ಲಿ ಕರಿತೇವೆ. ಅಲ್ಲಿ ಕರೆಯುವ ಅಗ್ನಿ, ವನ್ನಿ ಮೊದಲಾದ ಶಬ್ದಗಳನ್ನೇ ಲೋಕದಲ್ಲಿ ಬಳಸುವ ಲೌಕಿಕ ಅಗ್ನಿಯಲ್ಲೂ ಬಳಸ್ತೇವೆ. ಅಗ್ನಿ ದ್ವಿವಿಧ. ಲೌಕಿಕಾಗ್ನಿ ಶೌತಾಗ್ನಿಶ್ಚೇತಿ. ಲೌಕಿಕಾಗ್ನಿ ಅಂತ ಹೇಳಿದರೆ ನಾವು ಲೋಕದಲ್ಲಿ ಬೆಳಕಿಗೋಸ್ಕರವೋ ಅಥವಾ ಅಡಿಗೆ ಮಾಡುವುದಕ್ಕೋಸ್ಕರವೋ ಉಪಯೋಗಿಸತಕ್ಕಂತಹ ಬೆಂಕಿ. ಶೌತಾಗ್ನಿ ಅಂದರೆ ಕುಂಡದಲ್ಲಿ ಪ್ರತಿಷ್ಠೆ ಮಾಡಿರತಕ್ಕಂಥ ಅಗ್ನಿ. ಹೀಗೆ ಅಗ್ನಿ 2 ವಿಧ. ಲೌಕಿಕಾಗ್ನಿ ಅದು ಕಟ್ಟಿಗೆಯಿಂದ ಬರುವುದಲ್ಲ. ಖದಿರ ಮತ್ತು ಅಶ್ವತ್ಥಗಳ 2 ಮರಗಳನ್ನು 2 ಸೇರಿಸಿ ಮಥನ ಮಾಡಿದಾಗ ಅರಣಿ ಅಂತ ಅದಕ್ಕೆ ಹೆಸರು. ಆ ಅರಣಿ ಮಥನದಿಂದ ಲಭ್ಯವಾದದ್ದು ಶೌತಾಗ್ನಿ ಆಗ್ತದೆ. ಅದನ್ನು ಕುಂಡದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಥವಾ ಸ್ಥಂಡಿಲದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಆದರೆ ನಾವು ಅಡಿಗೆ ಮಾಡುವುದಕ್ಕೆ ಬೇಕಾದ ವನ್ನಿ ಅದು ಅರಣಿಮಥಿತಾಗ್ನಿ ಅಲ್ಲ. ಅದನ್ನು ತಗೊಂಡು ಹೋಗಿ ಒಲೆಗೆ ಹಾಕುವುದಲ್ಲ. ಆ ಅಗ್ನಿ ಬೇರೆ ಬೇರೆ ಕ್ರಮದಿಂದ ನಿಷ್ಪನ್ನವಾಗ್ತದೆ. ಅದು 2 ಬಿದಿರುಗಳ ಸಂಘರ್ಷದಿಂದ ನಿಷ್ಪನ್ನವಾಗಿ ಮಂತ್ರಪುರಸ್ಸರವಾಗಿ ಹುಟ್ಟುವುದಲ್ಲ. ಕಲ್ಲನ್ನು ಬುದ್ಧಿ ಹುಟ್ಟಿಸಿದಂತಹ ಬೆಂಕಿ ಆಗ್ಬೋದು, ಅಥವಾ ಕಬ್ಬಿಣವನ್ನು ಜಜ್ಜಿದಾಗ ಹುಟ್ಟಿದಂತಹ ಬೆಂಕಿ ಆಗ್ಬೋದು. ಇಲ್ಲ ನಮ್ಮ ಇವತ್ತಿನ ಮ್ಯಾಚ್ ಬಾಕ್ಸ್ ಅಂತ ಉಂಟಲ್ಲ, ಅದನ್ನು ಹೊಡೆದು ಹುಟ್ಟಿದಂತಹ ಬೆಂಕಿಯೂ ಆಗ್ಬೋದು. ಇನ್ನು ಈಗ ಲೈಟರ್ಗಳೆಲ್ಲ ಬಂದಿದೆ, ಹೊಸ್ತು ಬೇರೆ ಬೇರೆ ಥರದ್ದೆಲ್ಲ ಬಂದಿದೆ, ಅದರಿಂದ ಹುಟ್ಟುವಂತಹ ಬೆಂಕಿಯೂ ಆಗಬಹುದು. ಅಥವಾ ಸ್ಪಿರಿಟಿನಿಂದ ಹೀಗೆ ಗೀರಿದಾಗ ಬಂದ ಬೆಂಕಿಯೂ ಆಗುವುದು. ಬೇರೆ ಬೇರೆ ಥರದ ಅಗ್ನಿಗಳು ಈಗ ನಿಷ್ಪನ್ನ ಆಗ್ತದೆ. ಆದರೆ ಯಜ್ಞಕ್ಕೆ ಆಗುವಾಗ ಆ ಅಗ್ನಿಗಳು ನಡೆಯುವುದಿಲ್ಲ. ಯಜ್ಞಕ್ಕೆ ಶೌತಾಗ್ನಿ ಅಂತ ಆಗಬೇಕಾದರೆ ಅಂದರೆ ಶ್ರುತ್ಯುಕ್ತವಾದ ಶೌತ ಸೂತ್ರಗಳು ಹೇಳಿರತಕ್ಕಂತಹ ಏನು
ಅತಿರಾತ್ರ, ಅಗ್ನಿಷ್ಟೋಮ, ಅತ್ಯಗ್ನಿಷ್ಟೋಮ, ವಾಜಪೇಯ ಮೊದಲಾದ ಯಾಗಗಳೇನುಂಟು ಆ ಯಾಗಗಳು ಶ್ರೌತಕ್ಕೆ ಬೇಕಾದದ್ದು ಅರಣಿಮಥಿತ ಅಗ್ನಿಯನ್ನೇ ಪ್ರತಿಷ್ಠಾಪನೆ ಮಾಡಬೇಕು. ಹೀಗೆ ಅಗ್ನಿ ಎರಡು ವಿಧ. ಅದರಲ್ಲಿ ಮೊದಲ ಎರಡನ್ನೂ ಸೇರಿಸಿ ಹೇಳುವಂತಹ ವಿಷಯವೂ ಇದೆ, ಬರೀ ಯಜ್ಞಾಗ್ನಿಯ ಸಂಬಂಧಿಯಾಗಿ ಕಲ್ತದ್ದು ಕೂಡ ಇದೆ. ಇವೆ ಹೇಳ್ತಾನೆ ತೇಜಸ್ವಿ. ಅಗ್ನಿಯ ವಿಶೇಷತೆ ಏನು ಅಂದರೆ ಅದು ಬೆಳಗುತ್ತದೆ. ಅದಕ್ಕೆ ಲೈಟ್ ಹಾಕದೆ ಹೋದರೂ ಅದೇ ಲೈಟ್ ಕೊಡ್ತದೆ. ಅದರಲ್ಲೇ ಒಂದು ಬೆಳಗುವಿಕೆ ಅನ್ನುವ ಗುಣಧರ್ಮ ಇದೆ. ಇದನ್ನು ನೋಡಿ ನಾನು ತೇಜಸ್ವಿಯಾಗಬೇಕು ಅನ್ನುವುದನ್ನು ಅಭ್ಯಾಸ ಮಾಡಿದ್ದೇನೆ. ಇದು ಮೊದಲನೆಯದು. ಅಂದರೆ ವೇದಾಧ್ಯಯನದಿಂದ ಬ್ರಾಹ್ಮಣನಲ್ಲಿ ಒಂದು ತೇಜಸ್ಸು ಹುಟ್ಟುತ್ತೆ. ಆ ತೇಜಸ್ಸನ್ನು ಬ್ರಹ್ಮ ತೇಜಸ್ಸು ಅಥವಾ ಬ್ರಹ್ಮವರ್ಚಸ್ಸು ಅನ್ನುವ ಶಬ್ದದಿಂದ ಕರೀತಾರೆ. ಈ ಬ್ರಹ್ಮವರ್ಚಸ್ಸು ಅನ್ನುವುದು ಕತ್ತಲೆಯಲ್ಲೂ ಕಾಣಿಸುವ ಬೆಳಕು ಅಲ್ಲ, ಬೆಂಕಿಯದ್ದು ಕತ್ತಲೆಯಲ್ಲೂ ಕಾಣಿಸುವ ಬೆಳಕು. ಆದರೆ ಬ್ರಹ್ಮವರ್ಚಸ್ಸು ಅನ್ನುವುದು ಅವರ ಮುಖವನ್ನು ನೋಡ್ತಾ ಇದ್ದ ಹಾಗೆ ಇವನ ಕಣ್ಣಿನಲ್ಲಿ ಅರಳುವಿಕೆಗೆ ಕಾರಣವಾದಂತಹ ಒಂದು ಬೆಳಕು. ದರ್ಶನ ಮಾತ್ರದಿಂದ ಪಾಪನಾಶನದಲ್ಲಿ ಈ ರೀತಿಯ ಬೆಳಕು ಕಾರಣವಾಗ್ತದೆ. ನಾನು ಬ್ರಹ್ಮವರ್ಚಸ್ವಿಯಾಗಬೇಕು, ತೇಜಸ್ವಿಯಾಗಬೇಕು ಅನ್ನುವುದನ್ನು ನಾನು ಬೆಂಕಿಯನ್ನು ನೋಡಿ ಕಲಿತೇನೆ. ಶುಕ್ರಾಚಾರ್ಯರು ಬಲಿಯಲ್ಲಿ ಯಾಗವನ್ನು ಮಾಡಿಸ್ತಾ ಇದ್ದರು. ಆ ಯಾಗವನ್ನು ಈ ಗಂಟೆ ಬಹಳ ತೊಂದರೆ ಆಗ್ತದೆ. ಆಗ ಕೇಳುವವರಿಗೆ ಎಷ್ಟು ತೊಂದರೆ ಆಗ್ತದೆ ಗೊತ್ತಿಲ್ಲ. ನಿರಂತರ ಗಂಟೆಗಳು ಹೊಡಿತಾ ಇತ್ತು ಅಂತಾದರೆ ತುಂಬ ತೊಂದರೆ ಆಗ್ತದೆ. ಈ ಶುಕ್ರಾಚಾರ್ಯರ ಯಾಗದ ಪ್ರಕ್ರಿಯೆಯಲ್ಲಿ ಬಲಿ ಪಕ್ಕದಲ್ಲಿ ಯಜಮಾನನಾಗಿ ಕುಳಿತಿದ್ದಾನೆ. ಅಷ್ಟು ಹೊತ್ತಿಗೆ ಆ ಕಡೆಯಿಂದ ವಾಮನ ಯಜ್ಞವಾಟಕ್ಕೆ ಪ್ರವೇಶ ಮಾಡ್ತಾನೆ. ಈ ಕುಳಿತಿದ್ದಂತಹ ಪುರೋಹಿತರು ವಸ್ತುತಃ ಹೇಳುವ ಹಾಗಿಲ್ಲ. ಅವರು ಯಜ್ಞದ ಹತ್ತಿರದಲ್ಲಿ ಕೂತಿದ್ದಾರೆ ಅಂತ ಹೇಳಿದರೆ ಅದೊಂದು ಪಾರಮೇಷ್ಟ್ಯ ಧಿಷಣ ಅಂತ ಹೆಸರು. ಆ ಜಾಗದಲ್ಲಿ ಕೂತವ ಗುರು, ಯಾರು ಬಂದರೂ ಕೂಡ ಅವೇ ಹೇಳಲಿಕ್ಕಿಲ್ಲ. ಅವನು ಕೂತಿದ್ದಾನೆ ಅಂತಾದರೆ ಉಳಿದವರು ಎದ್ದು ನಮಸ್ಕಾರ ಮಾಡಬೇಕು, ಇದು ಸ್ಥಿತಿ. ಆದರೆ ವಾಮನ ಯಜ್ಞವಾಟದ ದೂರದಲ್ಲಿ ಬರ್ತಾ ಇರುವ ಹಾಗೆ ಇಲ್ಲಿ ಬಲಿಯೂ ಎದ್ದು ನಿಲ್ತಾನೆ, ಶುಕ್ರಾಚಾರ್ಯರು ಎದ್ದು ನಿಲ್ತಾನೆ. ಆ ಎದ್ದು ನಿಂತ ಮೇಲೆ ಬಲಿಗೆ ಗೊತ್ತಾಗ್ತದೆ, ನಾನು ಯಜಮಾನ, ನಿಜವಾಗಿ ಹೀಗೆ ಸಾಮಾನ್ಯರು ಬಂದಾಗ ಹೇಳುವ ಹಾಗಿಲ್ಲ, ಎದ್ದು ಬಿಟ್ಟಿದ್ದೇನಲ್ವ, ಶುಕ್ರಾಚಾರ್ಯ ಬೈತಾರಲ್ವ ಅಂತ ಪಕ್ಕಕ್ಕೆ ನೋಡಿದರೆ ಅವರು ಎದ್ದು ಬಿಟ್ಟಿದ್ದಾರೆ. ಆಗ ಅವನಿಗೆ ಸಮಾಧಾನ ಆಯಿತು. ಇನ್ನು ಪುರೋಹಿತರು ಬೈಯುವ ಹಾಗಿಲ್ಲ. ನನಗೆ ಹೇಳಿದರೆ ನೀವು ಎದ್ರಿ ಸ್ವಾಮಿ, ಅದಕ್ಕೋಸ್ಕರ ಎದ್ದೆ ಅಂತ ಉತ್ತರ ಕೊಡಲಿಕ್ಕೆ ಅಂತ ಅವಕಾಶ ಆಗ್ತದೆ ಅಂತ ಸಮಾಧಾನ ಆಯಿತು. ಶುಕ್ರಾಚಾರ್ಯರಿಗೂ ಆಶ್ಚರ್ಯ, ನಾನು ಯಾಕೆ ಎದ್ದೆ ನೋಡಿದರೆ ಆ ತೇಜಸ್ಸು ಅದು ಏನು ಅಂತ ಕಾಣಿಸ್ತಾ ಇರಲಿಲ್ಲ. ಹತ್ತಿರಕ್ಕೆ ಬಂದ ಹಾಗೆ ಒಂದು ಮಾನವ ಸ್ವರೂಪ ಅದರಲ್ಲಿ ಕಾಣಿಸಲಿಕ್ಕೆ ಸರಾಯಿತು. ಇನ್ನೂ ಹತ್ತಿರಕ್ಕೆ ಬಂದಾಗ ವಟು ಅಂತ ಸ್ಪಷ್ಟವಾಯಿತು. ಅದು ತೇಜಸ್ಸು. ಅದು ಈಗ ನಾವು ಬ್ರಹ್ಮವರ್ಚಸ್ವಿ ಅಂತ ಹೇಳಿದರೆ ಈ ತೇಜಸ್ವಿ ಅದೊಂದು ರೀತಿಯ ಬೆಳಕು. ಆ ಬೆಳಕಿನಲ್ಲಿ ಕಣ್ಣು ಕೋರೈಸತಕ್ಕಂತಹ ಬೆಳಕು ಅಲ್ಲಿ ಕಾಣಿಸಿತು. ಆಮೇಲೆ ಪಾದ ಪ್ರಕ್ಷಾಲನೆ ನಡೆಯಿತು, ಉಳಿದ ಘಟನೆಗಳೆಲ್ಲ ನಡೆಯಿತು. ಅಂತೂ ಬ್ರಹ್ಮವರ್ಚಸ್ಸಿಗೆ ದೃಷ್ಟಾಂತವಾಗಿ ನಾವು ಪುರಾಣಗಳಲ್ಲಿ ನೋಡ್ತಕ್ಕಂಥದ್ದು ಅಂದರೆ ಮುಖ್ಯವಾಗಿ ವಾಮನನ ಸ್ಥಿತಿ. ನಚಿಕೇತ ಯಮನ ಲೋಕಕ್ಕೆ ಬರುವಾಗಲೂ ಅವ ಬಂದದ್ದು ಬೆಂಕಿ ಅಂತ ಹೇಳ್ತಾನೆ. ಯಮನನ್ನು ಕುರಿತು ಶ್ಯಾಮಲೆ ಹೇಳುವಾಗ ಹೇಳ್ತಾರೆ, ವೈಶ್ವಾನರ ಪ್ರವಿಶತ್ಯಥಿತಿರ್ ಬ್ರಾಹ್ಮಣೋ ಗೃಹನ್ ತಸ್ಯೈತಾಂ ಶಾಂತಿಂ ಕುರುವಂತಿ ಹರ ವೈವಸ್ವತೋದಕಂ. ಇದು ಬೆಂಕಿ ಬಂದಿದೆ ನಮ್ಮ ಮನೆಗೆ ಅಂತ. ಇದು ಶ್ಯಾಮಲೆ ಯಮನನ್ನು ಕುರಿತು ಹೇಳ್ತಕ್ಕಂತಹ ಮಾತು. ಅಂದರೆ ವಿಪ್ರನಲ್ಲಿ ಗಾಯತ್ರಿ ಮಂತ್ರದ ಅನುಷ್ಠಾನದ ಕಾರಣದಿಂದ ಒಂದು ತೇಜಸ್ಸು ಉಂಟಾಗ್ತದೆ. ಅದು ನೋಡುವವನ ದೃಷ್ಟಿಗೆ ಅದು ತೇಜಸ್ಸು ಅಂತ ಕಾಣಿಸ್ತದೆ. ಈ ತೇಜಸ್ಸನ್ನು, ಬೆಂಕಿಯನ್ನು ನೋಡಿ ಕಲ್ತದ್ದು ನಾವು ಕೂಡ ತೇಜಸ್ವಿಗಳಾಗಬೇಕು. ಅಲ್ಲ, ತೇಜಸ್ವಿ ಆದದ್ರಿಂದ ಪ್ರಯೋಜನ ಏನು? ನಮಗೇನು ಆ ಬೆಳಕು ನಮಗೆ ಕಾಣಿಸುವ ಹಾಗೆ ಮಾಡ್ತದ? ಏನು ಪ್ರಯೋಜನ ಅಂದರೆ ತೇಜಸ್ವಿ ತಪಸಾ ದೀಪ್ತ ದುರ್ಧರ್ಷೋ ದೂರಭಾಜನಃ. ತೇಜಸ್ವಿಯಾದದ್ರಿಂದ ಪ್ರಯೋಜನ ಏನು ಅಂದರೆ ದುರ್ಧರ್ಷ ದೂರಭಾಜನ ಅನ್ನೋದು ಎರಡು ಪ್ರಯೋಜನ. ದುರ್ಧರ್ಷ ಅಂದರೆ ಮುಟ್ಲಿಕ್ಕೆ ಜನ ಹೆದರ್ತಾರೆ, ಇದೊಂದು. ಎರಡನೇದು ದೂರಭಾಜನ ಅಂದರೆ ಅವರಿಗಿನ ಸ್ವಲ್ಪ ದೂರ ಅಂತರ ಮೇಂಟೈನ್ ಮಾಡಬೇಕು ಅಂತ ಜನಕ್ಕೆ ಗೊತ್ತಾಗ್ತದೆ. ಇದು ತೇಜಸ್ಸಿನಿಂದ ಪ್ರಯೋಜನ ಆಗತಕ್ಕಂತಹ ಎರಡು. ಬೆಂಕಿ ದುರ್ಧರ್ಷ. ಬೆಂಕಿ ಎಷ್ಟೇ ಚಂದ ಇರ್ಬೋದು, ಎಷ್ಟು ಸುಂದರವಾಗಿದೆ, ಫಳಫಳ ಅಂತ ಹೊಳಿತದೆ ಅಂತ ಹೇಳಿ ಯಾರು ಬೆಂಕಿಯನ್ನು ಮುಟ್ಲಿಕ್ಕೆ ಹೋಗೋದಿಲ್ಲ. ಅಥವಾ ಸ್ವಲ್ಪ ಬೆಂಕಿಯನ್ನು ಕೈಯಲ್ಲಿ ಹಿಡ್ಕೊಳ್ಳುವ ಅಂತ ಅದು ಮುಟ್ಲಿಕ್ಕೆ ಹೋಗೋದಿಲ್ಲ. ಏನಿದ್ರು ದೂರದಲ್ಲೇ ನಮಸ್ಕಾರ ಅಂತ ಹೇಳ್ತಾರಲ್ವ. ದೂರಭಾಜನ ಅಂದರೆ ದೂರದಲ್ಲೇ ನಿಂತುಕೊಂಡು ಅದನ್ನು ಭಜಿಸುವುದು ಅನ್ನುವುದು ಅಗ್ನಿಯಲ್ಲಿರತಕ್ಕಂಥ ವಿಶೇಷತೆ. ನಾನು ಕೂಡ ತೇಜಸ್ವಿಯಾಗಿ ದೂರಭಾಜನನಾಗಬೇಕು. ಈ ದೂರಭಾಜನ ಅನ್ನೋದು ಒಂದು ವಿಚಿತ್ರವಾದ ಶಬ್ದ. ಅದಕ್ಕೆ ಆಚಾರ್ಯರು ತಾತ್ಪರ್ಯ ಬರೀತಾರೆ. ಯಾಕೆ ತಾತ್ಪರ್ಯ ಬರೆದರು ಅಂದರೆ
ಉಳಿದವರು ಏನು ವ್ಯಾಖ್ಯಾನ ಮಾಡಿದ್ದಾರೆ ಕೆಲವು ಕಡೆ ಅಂದರೆ ದೂರಭಾಜನ ಅಂದರೆ ಊಟದ ತಟ್ಟೆಯನ್ನು ದೂರದಲ್ಲಿಟ್ಟಿರಬೇಕು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಭಾಜನ ಅಂದರೆ ಊಟದ ತಟ್ಟೆಗೆ ಭಾಜನ ಅಂತ ಹೆಸರು. ಭೋಜನ ಪಾತ್ರಂ ಭಾಜನ ಮುಚ್ಯತೆಯಿಂದ ಅದಕ್ಕೆ ಭಾಜನ ಅಂತ ಹೆಸರು. ದೂರಭಾಜನ ಅಂದರೆ ಊಟದ ತಟ್ಟೆ ದೂರದಲ್ಲಿರಬೇಕು. ಇದು ಸುಂದರವಾದ ಅರ್ಥ. ಏನಂತ ಊಟದ ತಟ್ಟೆ ದೂರದಲ್ಲಿರಬೇಕು ಅಂದರೆ ಊಟ ಕಡಿಮೆ ಮಾಡಬೇಕು ಅಂತ ಅರ್ಥ ಅಲ್ಲ. ಊಟಕ್ಕೋಸ್ಕರ ತಟ್ಟೆ ಬೇಡ, ಕೈ ಸಾಕು, ಕರಪಾತ್ರಿಗಳಾಗಿ ಅಂತ ಅರ್ಥ. ಕೈಯಲ್ಲಿ ಎಷ್ಟು ಹಿಡಿತದೆ ಅಷ್ಟನ್ನು ಬಜ ತಿನ್ನೋದು. ಆಮೇಲೆ ಪಾತ್ರೆ ಹಿಡ್ಕೊಂಡು ಅದರಲ್ಲಿ ಮತ್ತೊಂದು ಹಾಕಿ ಅದನ್ನು ಮರವರಿಸಿ ಅದಕ್ಕೆ ತುಪ್ಪ ಹಾಕಿ ಅಂತ ಹೇಳಿ ಎಲ್ಲ ಸೇರಿಸಿ ಊಟ ಇಲ್ಲ. ಏನು ಸಿಕ್ಕಿದೋ ಅದನ್ನು ಹಾಗೆ ಮುಗಿಸಿ ಬಿಡಬೇಕು. ಇದು ದೂರಭಾಜನ ಶಬ್ದದ ಅರ್ಥ. ಆದರೆ ಈ ಅರ್ಥಕ್ಕೂ ಬೆಂಕಿಗೂ ಎಲ್ಲಿ ಹೊಂದುತ್ತೆ? ಇದು ಸಮಸ್ಯೆ. ನಾವು ಶಬ್ದಕ್ಕೆ ಅರ್ಥ ಸಿಗ್ತದೆ ಅಂತೇಳಿ ಏನೇನೋ ಅರ್ಥ ಮಾಡಲಿಕ್ಕೆ ಬರುವುದಿಲ್ಲ. ಇದು ಬೆಂಕಿಯಿಂದ ನಾನೇನು ಕಲಿತೆ ಅಂತ ಹೇಳುವುದು. ಬೆಂಕಿಯು ಹೇಗೆ ದೂರಭಾಜನವೋ ಹಾಗೆ ನಾನು ದೂರಭಾಜನನಾಗಬೇಕು ಅಂತ ನಾನು ಕಲ್ತದ್ದು ಅಂತ ಅವು ಹೇಳ್ತಾ ಇರೋದು. ಬೆಂಕಿಯು ದೂರಭಾಜನ ಅಂದರೆ ಅದೇನು ತಟ್ಟೆಯನ್ನು ದೂರದಲ್ಲಿಟ್ಟು ಊಟ ಮಾಡ್ತದೆ ಅಂತ ಅರ್ಥವಾ? ಬೆಂಕಿಯು ದೂರಭಾಜನ ಅಂದರೆ ಬೆಂಕಿಯನ್ನು ನಮಸ್ಕಾರ ಮಾಡುವ ಮುಟ್ಟಿ ನಮಸ್ಕಾರ ಮಾಡುವುದಿಲ್ಲ. ಈಗ ಹಿಂದಿನ ಒಂದು ವಿದ್ಯೆಗೂ ಈ ವಿದ್ಯೆಗೂ ಸ್ವಲ್ಪ ತಾಕಲಾಟ ಬರ್ತದೆ. ನೀರಿನಿಂದ ಕಲಿತ ವಿದ್ಯೆ ಏನು ಅಂದರೆ ನನ್ನನ್ನು ಮುಟ್ಟಿದವರೆಲ್ಲರೂ ಕೂಡ ಪಾಪ ಪರಿಹಾರ ಮಾಡಿಕೊಳ್ಬೇಕು ಅಂತ ನಾನು ನೀರಿನಿಂದ ಕಲ್ತಿದ್ದೇನೆ. ಇಲ್ಲಿ ಬೆಂಕಿಯಿಂದ ಕಲ್ತದ್ದೇನೆಂದರೆ ನನ್ನನ್ನು ಯಾರು ಮುಟ್ಟಬಾರ್ದು ಅಂತ ಬೆಂಕಿಯಿಂದ ಕಲಿತೆ ಅಂತ ಇವ ಬಚಾವಾದ. ಇವನನ್ನು ಮುಟ್ಟಿದರೆ ಪಾಪ ಪರಿಹಾರ ಆಗಬೇಕು, ಇದು ಹಿಂದೆ ಕಲ್ತದ್ದು. ಈಗ ಯಾರು ಮುಟ್ಟಬಾರ್ದು. ಇವೆರಡು ವಿರುದ್ಧಗಳಲ್ಲ. ಕೆಲವು ವಿರುದ್ಧ ಅಂತ ಅನಿಸುತ್ತೆ. ವಿರುದ್ಧ ಅಂತ ಅನಿಸಿದ್ರೂ ಕೂಡ ಅವೆರಡನ್ನು ಹೊಂದಿಸಿಕೊಳ್ಳುವವನಿಗೆ ವಿಚಕ್ಷಣ ಅಂತ ಹೆಸರು. ಇವನನ್ನು ಯಾರು ಮುಟ್ಟಬಾರ್ದು ಅಂತ ಬೆಂಕಿಯಿಂದ ಕಲ್ತದ್ದು ಅಂದರೆ ಮುಟ್ಟಬೇಕಾದ್ರೆ ಅಪರಾಧಿಯಾದ ಪಾಪಿಷ್ಠನಾದ ವ್ಯಕ್ತಿಗೆ ಅವನ ಹತ್ತಿರ ಬಂದರೆ ಹೆದರಿಕೆ ಆಗಬೇಕು. ಇವರನ್ನು ಮುಟ್ಟಿದರೆ ನಾನು ಭಸ್ಮ ಆದೇನಪ್ಪ ಅಂತ ಅನಿಸ್ತು. ಅಥವಾ ಅವನ ಮೇಲೆ ಕೆಲವರಿಗೆ ಸಾಧನೆ ಮಾಡುವವರನ್ನು ಕಂಡ್ರೇನೆ ಒಂದು ಥರದ ಸಿಟ್ಟು. ಇಂಥವರನ್ನು ಮ್ಲೇಂಛರು ಅಂತ ಕರೀತಾರೆ. ಸಗರನ ಕಾಲದಲ್ಲಿ ತುಂಬ ಇದ್ರಂತೆ ಈ ದೇಶದಲ್ಲಿ. ಸಗರ ಅಂಥವರಿಗೆಲ್ಲ ಇಲ್ಲಿ ಮಾತ್ರ ಗಡ್ಡ ಬಿಟ್ಟು ಸಮುದ್ರದ ಆ ಕಡೆ ಕಳಿಸಿದ ಅಂತ ಎಲ್ಲ ರಾಮಾಯಣದಲ್ಲೂ ಮಹಾಭಾರತದಲ್ಲೂ ಸಗರನ ಕಥೆಯಲ್ಲಿ ಬರ್ತದೆ. ಹಾಗೆ ಆ ಮ್ಲೇಂಛರು ಯಾರಿದ್ದಾರೆ ಅವರಿಗೆ ಸದನುಷ್ಠಾನ ನಡೆಸತಕ್ಕಂತಹ ವ್ಯಕ್ತಿಯನ್ನು ಕಂಡ್ರೆ ತಲೆಗತ್ತರಿಸಬೇಕು ಅಂತ ಒಂದು ಭಾವನೆ ಇರ್ತದೆ. ಬ್ರಹ್ಮದ್ವೇಷಿಗಳು ಅಂತ ಅವರನ್ನು ಕರೆಯೋದು. ಅಂಥ ವ್ಯಕ್ತಿಗಳು ಇವನ ಹತ್ರ ಬಂದರೆ ಮುಟ್ಟಿದರೆ ನಾನೇ ಸುಟ್ಟು ಹೋಗ್ತೇನೆ ಅಂತ ಅನಿಸುವ ಹಾಗೆ ನಮ್ಮಲ್ಲಿ ತೇಜಸ್ಸು ಇರಬೇಕು. ಅದೇ ಸಜ್ಜನರು ಯೋಗ್ಯರು ಬಂದಾಗ ಅವರಿಗೆ ಇವರ ಪಾದ ಮುಟ್ಟಿದರೆ ನಮ್ಮ ಪಾಪ ಎಲ್ಲ ಹೋಗ್ತದಪ್ಪ ಅಂತ ಪಾದ ಮುಟ್ಟುವುದಕ್ಕೆ ಅವರಿಗೆ ಮನಸ್ಸು ಬರಬೇಕು. ಅದು ನೀರಿನಿಂದ ಕಲ್ತದ್ದು, ಇದು ಬೆಂಕಿಯಿಂದ ಕಲ್ತದ್ದು. ಅಂದರೆ ದುಷ್ಟರು ನಮ್ಮನ್ನು ಸ್ಪರ್ಶ ಮಾಡುವುದಕ್ಕೆ ಹೆದರಬೇಕು. ಮಧ್ವಾಚಾರ್ಯರು ನಮ್ಮ ದಕ್ಷಿಣ ಕನ್ನಡದ ರಾಮಕುಂಜ, ಪೇಜಾವರ ಶ್ರೀಪಾದರ ಹುಟ್ಟೂರು. ಆ ರಾಮಕುಂಜದಿಂದ ಕೊಕ್ಕಡಕ್ಕೆ ಹೋಗುವಂತಹ ಮಾರ್ಗದ ಮಧ್ಯದಲ್ಲಿ ನೇರಂಕಿ, ಹಳೆ ನೇರಂಕಿ ಎಲ್ಲ ಬರ್ತದೆ. ಅದು ದಾಟಿಕೊಂಡು ಅವರು ಗೋಳಿ ತೊಟ್ಟಿಗೆ ಬಂದು ಅಲ್ಲಿಂದ ಕೊಕ್ಕಡಕ್ಕೆ ಹೋಗಬೇಕು. ಹಾಗೆ ಹೋಗುವಾಗ ಏನಾಯಿತು, ಒಂದು ಸಂದರ್ಭದ ಉಲ್ಲೇಖ ಮಾಡಿದ್ದಾರೆ ಇತಿಹಾಸದಲ್ಲಿ. ಅಲ್ಲಿ ಒಬ್ಬ ರಾಜ ಇದ್ದ. ಆ ರಾಜನಿಗೆ ಆ ಊರಿನ ಕೆಲವು ವಿಪ್ರರು ಬಂದು ಚುಚ್ಚುಕೊಟ್ಟಿದ್ದಾರೆ. ಒಬ್ಬರು ಮಧ್ವಾಚಾರ್ಯರು ಅಂತ ಬಂದುಬಿಟ್ಟಿದ್ದಾರೆ. ಯಾಕಾದರೂ ಈ ದೇಶದಲ್ಲಿ ಹುಟ್ಟಿದ್ರು, ಅವರು ಹಿಂದಿನವರೆಲ್ಲ ಸುಳ್ಳು ಹೇಳಿದ್ದಂತೆ, ಇವರು ಹೇಳಿದ್ದು ಮಾತ್ರ ಸರಿ ಅಂತ ಅಂಥ ಬ್ರಾಹ್ಮಣ ಹಿಂದಿನವರನ್ನೆಲ್ಲ ಬೈದು ಬಿಡ್ತಾರೆ. ಈ ಬ್ರಾಹ್ಮಣನನ್ನು ಬದುಕಲಿಕ್ಕೆ ಬಿಡಬಾರ್ದು ಅಂತ ಇವನಿಗೆ ಚುಚ್ಚುಕೊಟ್ಟಿದ್ದಾರೆ. ಈ ವೃಷಲ ರಾಜನಿಗೆ ಆ ಬ್ರಾಹ್ಮಣರೆಲ್ಲ ಪೂಜ್ಯರು, ಅವರೇ ಪೌರೋಹಿತ್ಯ ಮಾಡಿಸೋದು ಅವನಿಗೆ. ಅಂಡ್ ಅವರೆಲ್ಲ ಹೇಳಿದ್ದನ್ನು ಕೇಳಿ ನೀವೇನು ಹೆದರಬೇಡಿ, ನಾವು ಇಲ್ಲಿ ತನಕ ಎಷ್ಟು ಜನರ ಪ್ರಾಣ ತೆಗೆದಿದ್ದೇವೆ, ಇದೊಂದು ದೊಡ್ಡದ ಅಂತ ಅವರ ಒಂದು ಗುಂಪು ಕಟ್ಟಿಕೊಂಡು ಅವನು ಕಾಡಿನ ಮಧ್ಯದಲ್ಲಿ ದೊಣ್ಣೆ ಹಿಡ್ಕೊಂಡು ನಿಂತಿದ್ದಾನೆ. ಇದೆಲ್ಲ ಆ ಕಾಲದಲ್ಲಿ ನಡೀತಾ ಇದ್ದದ್ದು. ಕಾಡಿನಲ್ಲಿ ಬರುವಾಗ ದೊಣ್ಣೆಯಲ್ಲಿ ಹೊಡೆದು ಕೈಕಾಲು ಮುರಿಯೋದು ಅನ್ನೋದೆಲ್ಲ ನಡೀತಾ ಇತ್ತು. ಆವಾಗ ಬ್ರಾಹ್ಮಣರು ಹೇಳಿದರು, ಅವನನ್ನು ಸಾಯಿಸಬೇಡಿ, ನೀವು ಕೈಕಾಲು ಮುರಿದು ಹಾಕಿದರೆ ಸಾಕು, ನಾಳೆಯಿಂದ ಈ ಸಮಸ್ಯೆ ಇರುವುದಿಲ್ಲ ಅಂತ ಇಷ್ಟು ಹೇಳಿದ್ದಾರೆ ಇವರು. ಯಾಕಂದರೆ ಬ್ರಹ್ಮಹತ್ಯೆ ಬಂದರೆ ಮತ್ತೆ ನಮಗೆ ಯಾಗ ಮಾಡಿಸುವ ಪದ್ಧತಿ ಬರ್ತದೆ, ಕೈಕಾಲು ಮುರಿರಿ ಅಂತ. ಮಧ್ವಾಚಾರ್ಯರು ಆ ಮಾರ್ಗದಲ್ಲಿ ಬರ್ತಾ ಇದ್ದಾರೆ. ಬರುವಾಗ ಅವರ ಶಿಷ್ಯರಿದ್ದಾರೆ, ದ್ವಾದಶ ಸ್ತೋತ್ರ ಹೇಳ್ತಾರೆ, ನಡ್ಕೊಂಡು ಬರ್ತಾ ಇದ್ದಾರೆ. ಇವರು ಮರದಾಡಿಯ ಬದಿಯಲ್ಲಿ ನಿಂತುಕೊಂಡು ಬರ್ತಾ ಇದ್ದಾರೆ. ಇದರಲ್ಲಿ ಮಧ್ವಾಚಾರ್ಯರು ಗುರುಗಳು, ಅವರ ಗುರುಗಳು ಇದ್ದಾರಲ್ಲ ಅವರು ಮಧ್ವಾಚಾರ್ಯ, ಅವರ ಕೈಕಾಲು ಮುಡಿಬೇಕು ಅಂತ ಕೋಲು ಹಿಡ್ಕೊಂಡು ಬಂದ್ರಂತೆ. ಮಧ್ವಾಚಾರ್ಯ ಏನು ಹೆದರಿಕೆ ಇಲ್ಲದೆ ಇವರ ಸೀದಾ ಹತ್ರ ಬಂದಾಗ ಈ ವ್ಯಕ್ತಿ ಅವರ ಮುಖ ನೋಡ್ತಾನೆ. ನೋಡಿ, ನಿಮ್ಮ ಕೈಕಾಲು ಮುರಿಲಿಕ್ಕೆ ಹೇಳಿದ್ದ ಇವರೆಲ್ಲ, ಛೇ ಅಂತ ದೊಣ್ಣೆ ಎಲ್ಲ ಆ ಕಡೆ ಬಿಸಾಡಿ ಅವರ ಪಾದಕ್ಕೆ ನಮಸ್ಕಾರ ಮಾಡಿ ತಮ್ಮ ಮನೆಗೂ ಕರ್ಕೊಂಡು ಹೋಗಿ ಇವರಿಗೆಲ್ಲ ಉಪಚಾರ ಮಾಡಿ ಪಾದ ಪ್ರಕ್ಷಾಲನೆ ಮಾಡಿ ಪಾದ ಪೂಜೆ ಮಾಡಿದ. ಇವತ್ತಿಗೂ ಆ ವಂಶದವರಿದ್ದಾರೆ, ಹೇಳ್ಕೊಳ್ತಾರೆ, ನಾವೇ ನಮ್ಮ ವಂಶದ್ದೇ ಅದು ಹೇಳಿ ಮಾಡಿದ್ದು ಅದು ಕಥೆ ಅಂತ ಇವತ್ತು ಹೇಳಿಕೊಳ್ತಾರೆ. ಇದನ್ನು ಸಂಪ್ರದಾಯ ಪದ್ಧತಿಯಲ್ಲಿ ಋಷಿಕೇಶ ತೀರ್ಥರು ಉಲ್ಲೇಖ ಮಾಡಿದ್ದಾರೆ. ಇದು ಏನಿದು, ಇವನನ್ನು ಹೊಡಿಬೇಕು ಅಂತ ಬಂದವರಿಗೆ
ಅವರ ಪಾದ ಮುಟ್ಟಬೇಕು ಅಂತ ಮನಸ್ಸು ಬಂತಲ್ಲ, ಈ ಮನಸ್ಸನ್ನು ಅಲ್ಲಿ ನೀರಿನಲ್ಲಿ ಹೇಳಿದ್ದು. ಆದರೆ ಹೊಡಿಬೇಕು ಅಂತ ಬಂದವರು ಇವರಿಗೆ ನಾವು ಕತ್ತಿಯಲ್ಲಿ ಹೊಡೆದ್ರೆ ನಮ್ಮ ವಂಶ ನಿರ್ವಂಶ ಆಗ್ತದೆ ಅನ್ನೋ ಭಾವನೆ ಬಂತಲ್ಲ, ಅದು ಬೆಂಕಿಯಿಂದ ಕಲ್ತದ್ದು. ಈಗ ಒಬ್ಬರೇ ಬಂದು ಬೆಂಕಿಯಿಂದ ಕಲ್ತದ್ದೊಂದು, ನೀರಿನಿಂದ ಕಲ್ತದ್ದೊಂದು. ತೇಜಸ್ವಿ ದುರ್ದರ್ಶೋ ದೂರಭಾಜನ ದುರ್ಧರ್ಷ ಅಂದರೆ ಇವರನ್ನು ಬಗ್ಗಿಸುವುದಕ್ಕೆ ಸಾಧ್ಯ ಇಲ್ಲ, ಇವರಿಗೆ ಹೊಡೆಯುವುದಕ್ಕೆ ಮುಟ್ಟುವುದಕ್ಕೆ ಸಾಧ್ಯ ಇಲ್ಲ, ದೂರದಿಂದಲೇ ನಮಸ್ಕರಿಸಬೇಕು ಅನ್ನುವ ಭಾವವನ್ನು ಹುಟ್ಟುವ ಹಾಗೆ ತೇಜಸ್ಸನ್ನು ವರ್ಚಸ್ಸನ್ನು ಸಂಪಾದಿಸಬೇಕು. ಇದರಿಂದ ಇನ್ನೊಂದು ಬೆಂಕಿಯಿಂದ ಕಲ್ತದ್ದು ಸರ್ವಭಕ್ಷೋಪಿ ಯುಕ್ತಾತ್ಮ. ಸಾಮಾನ್ಯ ಮನುಷ್ಯ ತಿನ್ನುವುದಕ್ಕೆ ಇಂಥದ್ದನ್ನು ತಿನ್ನಬೇಕು, ಇಂಥದ್ದನ್ನು ತಿನ್ನಬಾರ್ದು ಅಂತ ವ್ಯವಸ್ಥೆ ಉಂಟು. ಆದರೆ ಬೆಂಕಿಗೆ ಹಾಗುಂಟಾ? ನೀವು ಏನು ಹಾಕಿದರೂ ಕೂಡ ತಿಂದು ತೆಗ್ತಾ ಇರ್ತಾರೆ. ಅದಕ್ಕೆ ಬೆಂಕಿಗೆ ಅನಲ ಅಂತ ಹೆಸರು. ನವಿದ್ಯತೆ ಅಲಂ ಭಾವ ಯಸ್ಯ ಸಹ ಅನಲ. ಅವನಿಗೆ ಅಲಂ ಅನ್ನುವ ಶಬ್ದವೇ ಕೋಶದಲ್ಲಿಲ್ಲಂತೆ ಬೆಂಕಿ ಹತ್ರ. ಅಲಂ ಅಂದರೆ ಸಾಕು ಸಾಕು ಅಂತ, ಬೆಂಕಿ ಸಾಕು ಅಂತ ಹೇಳುವುದಿಲ್ಲ. ನೀವು ಅಷ್ಟು ಹಾಕಿದ್ದೀರಾ, ಅದನ್ನು ಸೇರಿಸಿ ಇನ್ನಷ್ಟು ದೊಡ್ಡದಾಗಿ ಇನ್ನೇನಾದರೂ ಇದ್ದರೆ ಹಾಕಿ ಅಂತ ಹೇಳ್ತದೆ. ಅದರ ಬೆಂಕಿಯ ನಾಲಿಗೆ ಯಾವುದು ಅಂದರೆ ಜ್ವಾಲಾ ಜಿಹ್ವಾಹ, ಅದರ ಜ್ವಾಲೆಯೇ ಅದರ ನಾಲಿಗೆ. ಆ ನಾಲಿಗೆಯನ್ನು ಮತ್ತೆ ಮತ್ತೆ ಚಾಚುತ್ತಾ ಇರತಕ್ಕಂಥದ್ದು ಬೆಂಕಿಯ ಸ್ವಭಾವ. ಸರ್ವಭಕ್ಷ, ಬೆಂಕಿಗೆ ಅದು ಹೆಸರು. ಏನನ್ನು ಬೇಕಾದರೂ ತಿಂತದೆ, ಏನು ಹಾಕಿದರೂ ಕೂಡ ಅದನ್ನು ಸುಟ್ಟು ಬೂದಿ ಮಾಡ್ತದೆ. ಆದರೆ ಮನುಷ್ಯನಿಗೆ ಏನೇನೋ ಹಾಕಿದರೆ ಸುಟ್ಟು ಬೂದಿ ಆಗಲ್ಲ. ಅವನಿಗೆ ಕೆಲವನ್ನೇ ಹಾಕಬೇಕು, ಇಂಥದ್ದು ಅದು ಸರಿ ಬೆಂದಿರಬೇಕು. ಅರ್ಧಂಬರ್ಧ ಬೆಂದಿದ್ದರೆ ಅದು ಜೀರ್ಣವೇ ಆಗುವುದಿಲ್ಲ. ಇಂಥದ್ದೆಲ್ಲ ಸಮಸ್ಯೆ ಮನುಷ್ಯನಲ್ಲಿದೆ. ಆದರೆ ನಾನು ಬೆಂಕಿಯಿಂದ ಏನು ಕಲಿತೆ ಅಂದರೆ, ನಮಗೆ ಅಕ್ಕಿಯನ್ನು ಕೊಟ್ಟರು ಕೂಡ ಹಾಗೆ ಅಕ್ಕಿಯನ್ನೇ ತಿನ್ನೋದು, ಜೀರ್ಣ ಮಾಡ್ಬೋದು. ಇಲ್ಲ ಅಕ್ಕಿ ಸಿಗಲಿಲ್ಲ ಇವತ್ತು, ಹಾಗೆ ಹೋಗ್ತಾ ಇರೋದು, ಅಲ್ಲಿಂದ ಸ್ವಲ್ಪ ಎಲೆ ತೆಗೆಯೋದು, ಎಲೆಯನ್ನೇ ತಿನ್ನೋದು, ಅಷ್ಟೇ ಜೀರ್ಣ ಆಗಬೇಕು. ನಮಗೆ ಅಂಥದ್ದೇ ಇಂಥದ್ದೇ ಆಗಬೇಕು ಅಂತಿಲ್ಲ. ಕೊನೆಗೆ ಅಕ್ಕಿಯೂ ಸಿಗಲಿಲ್ಲ, ಎಲೆಯೂ ಸಿಗಲಿಲ್ಲ, ಮಣ್ಣಾದರೂ ಸಿಕ್ಕಿತಲ್ಲ, ಮಣ್ಣು ತಿನ್ನೋದು, ಅಷ್ಟರಲ್ಲೇ ಜೀರ್ಣ ಆಗಬೇಕು. ಯಾಕಂದರೆ ಅದು ಪೃಥಿವಿ, ಇದು ಪೃಥಿವಿ, ಇದು ಪೃಥಿವಿ, ಎಲ್ಲವೂ ಪಾರ್ಥಿವ ಪದಾರ್ಥವೇ ಅಲ್ವಾ. ಅದರಿಂದ ಅಷ್ಟರಿಂದ ಜೀರ್ಣ ಆಗಬೇಕು. ಸರ್ವಭಕ್ಷೋಪಿ ಯುಕ್ತಾತ್ಮ, ನಾನು ಏನನ್ನು ತಿಂದರೂ ಜೀರ್ಣಿಸಿಕೊಳ್ಳುವ ಶಕ್ತಿ ಬೇಕು. ಈ ಅವಧೂತ ಹಾಗೇ ಇದ್ದಾನೆ. ಅವನಿಗೆ ಅದು ಇದು ಅಂತಿಲ್ಲ, ಎದು ಹೇಳ್ತಾನಲ್ಲ, ಏನನ್ನು ಬೇಕಾದರೂ ತಿಂತಾನೆ, ಆನಂದವಾಗಿ ದಷ್ಟಪುಷ್ಟವಾಗಿ ಇರ್ತಾನೆ ಅಂತ. ಅದು ಕಲ್ತದ್ದು ನಾನು ಬೆಂಕಿಯನ್ನು ನೋಡಿ. ಅದು ಏನನ್ನು ತಿಂದರೂ ಮೈಲಿಗೆ ಆಗುವುದಿಲ್ಲ. ಇದನ್ನು ನಾವು ಕಲ್ತರೆ ಸ್ವಲ್ಪ ಕಷ್ಟ, ಅದಕ್ಕೆ ನಾನು ಮೆಲ್ಲ ಹೇಳ್ತಾ ಇರೋದು ಅದನ್ನು. ಅದು ಬೆಂಕಿ ಏನು ಅಂದರೆ ಸರ್ವಭಕ್ಷೋಪಿ, ಏನನ್ನು ತಿಂದರೂ ಅದು ನಸುರಾಂ ಪಿಬೇದ್ ನಕಲಂಜಂ ಭಕ್ಷಯೇತ್ ಅಂತ ವೇದದಲ್ಲಿ ಕೆಲವನ್ನೆಲ್ಲ ನಿಷೇಧ ಮಾಡಿದ್ದಾರೆ. ಅಂಥದ್ದನ್ನು ಬೆಂಕಿಗೆ ಹಾಕಿದರೂ ಕೂಡ ಬೆಂಕಿ ಅಶುದ್ಧ ಆಯಿತು ಅಂತ ಯಾರು ಹೇಳುವುದಿಲ್ಲ. ಹಾಕಿದ್ದು ಶುದ್ಧವಾಯಿತು ಅಂತ ಹೇಳ್ತಾರೆ ಹೊರತು, ಹಾಕಿದ್ದು ಭಸ್ಮ ಆಯಿತು. ಆಮೇಲೆ ಅದೇ ಭಸ್ಮವನ್ನು ತ್ರಾಯುಷಂ ಜಮರಗ್ನೇ ಅಂತ ಹಾಕೊಳ್ಳಿಕ್ಕೆ ಬರ್ತದೆ. ಅದು ಯಾವುದರದ್ದು ಭಸ್ಮ ಅಂತ ಮುಖ್ಯ ಆಗುವುದಿಲ್ಲ. ಆದರೆ ಭಸ್ಮ ಆದ ಮೇಲೆ ಅದು ಶುದ್ಧವೇ. ಅದಕ್ಕಿಂತ ಪೂರ್ವಭಾವಿಯಾಗಿ ವಸ್ತು ಏನಿತ್ತು ಅದನ್ನು ಗಮನಿಸುವುದಕ್ಕೆ ಹೋಗುವುದಿಲ್ಲ. ಯಾಕಂದರೆ ಬೆಂಕಿಯಲ್ಲಿ ಅದು ಶುದ್ಧವಾಯಿತು. ಧನಂಜಯೇ ಹಾಟಕ ಸಂಪರೀಕ್ಷ, ಎಲ್ಲವನ್ನು ಬೆಂಕಿಯಲ್ಲಿ ಹಾಕಿದಾಗ ಬೆಂಕಿ ಶುದ್ಧಗೊಳಿಸುತ್ತೆ. ಹಾಗೆ ಅಂತೇಳಿ ಅಶುದ್ಧವಾದದ್ದನ್ನು ತಾನು ಭಸ್ಮ ಮಾಡಿ ಬೆಂಕಿ ಏನಾದರೂ ಅಶುದ್ಧವಾಯಿತಾ? ಇಲ್ಲ, ಬೆಂಕಿ ಶುದ್ಧವೇ ಆಗಿರ್ತದೆ. ಹಾಗೆ ನಾನು ಏನು ತಿಂದರೂ ಕೂಡ ಶುದ್ಧವಾಗಿರಬೇಕು ಅನ್ನೋದನ್ನು ಬೆಂಕಿಯನ್ನು ನೋಡಿ ಕಲ್ತದ್ದು. ಅಶುದ್ಧವನ್ನು ತಿಂದದ್ರಿಂದ ಇವ ಅಶುದ್ಧನಾಗುವುದು ಯಾಕೆ ಅಂತೇಳಿದರೆ ಕಾಮನೆಯಿಂದ ಅದನ್ನು ತಿಂತಾನೆ, ಅದರಿಂದ ಕಾಮದಿಂದ ತಿನ್ನೋದು. ಆದರೆ ನಿಷ್ಕಾಮದಿಂದ ಕೇವಲ ಇವತ್ತು ಏನು ತಿನ್ನದೇ ಹೋದರೆ ಈ ಶರೀರ ಬಾಳುವುದಿಲ್ಲ ಅಂತ ಆದಾಗ ಮಣ್ಣು ತಿಂದ ಹಾಗೆ ಏನನ್ನು ತಿಂದರೂ ಇವನಿಗೆ ಯಾವ ಅಶುಚಿಯೂ ಬರದೇ ಇರಬೇಕು ಅನ್ನೋದನ್ನು ಅಗ್ನಿಯನ್ನು ನೋಡಿ ಕಲ್ತದ್ದು. ಸರ್ವಭಕ್ಷೋಪಿ ಯುಕ್ತಾತ್ಮ ನಾದತ್ತೆ ಪಾಪಮಗ್ನಿವತ್, ಅಗ್ನಿಯು ಹೇಗೆ ಬೇಡದೇ ಇದ್ದ ವಸ್ತುವನ್ನು ಭಸ್ಮ ಮಾಡಿದ್ದರಿಂದ ಅದರಿಂದ ಅಶುಚಿ ಅಥವಾ ಪಾಪ ಅನ್ನುವುದು ಅದಕ್ಕೆ ತಾಗುವುದಿಲ್ಲ ಹೇಗೋ, ಹಾಗೆ ನಾನು ಕೂಡ ಏನು ಭಕ್ಷಣ ಮಾಡಿದರೂ ಕೂಡ ಪಾಪ ತಾಗದೇ ಇರುವ ಹಾಗೆ ಅಗ್ನಿಯಿಂದ ಅಭ್ಯಾಸ ಮಾಡಿದ್ದೇನೆ. ಅಂದರೆ ಹೇಗೆ ಸಾಧ್ಯ ಆಗ್ತದೆ ಇದು? ಇವನ ಜಪಶಕ್ತಿಯಿಂದ ಸಾಧ್ಯ ಆಗ್ತದೆ. ಜೊತೆಗೆ ಅನಾಸಕ್ತಿ, ಯಾವ ವಿಷಯದಲ್ಲೂ ಆಸಕ್ತಿ ಇದ್ದು ಮಾಡುವುದಲ್ಲ, ದೇವರು ಇಟ್ಟ ಹಾಗೆ ನಡೆಯುತ್ತೆ ಅಂತ ಅಂದುಕೊಂಡು ಬದುಕುವುದರಿಂದ ಇದು ಸಾಧ್ಯವಾಗ್ತದೆ. ನಾನು ಈ ವಿಶ್ವಾಮಿತ್ರರ ಕಥೆ ಬರ್ತದೆ. ಒಂದು ಸಲ ಶುನಕ ಮಾಂಸವನ್ನು ಭಕ್ಷಣೆ ಮಾಡಿದರು ಅನ್ನುವಷ್ಟು ವಿಶ್ವಾಮಿತ್ರರ ಕಥೆ ಪುರಾಣದಲ್ಲಿ ಉಲ್ಲೇಖಿತವಾಗಿದೆ. ಇವೆಲ್ಲವೂ ಕೂಡ ಇದಕ್ಕೆ ದೃಷ್ಟಾಂತವಾಗುವಂಥದ್ದು. ಇನ್ನು ಶ್ರೌತಾಗ್ನಿಯಿಂದ ಕಲ್ತದ್ದು ಒಂದು ವಿಷಯ. ಏನದು? ಭಗವಂತ ಹೇಗಿದ್ದಾನೆ ಅಂತ ನಾನು ಬೆಂಕಿಯನ್ನು ನೋಡಿ ಕಲಿತೆ, ಶ್ರೌತಾಗ್ನಿಯನ್ನು ನೋಡಿ ಕಲಿತೆ. ಶ್ರೌತಾಗ್ನಿಯ ಸ್ಥಿತಿ ಹೇಗೆ ಅಂದರೆ, ಕುಂಡದಲ್ಲಿ ಬೆಂಕಿ ಇರುವುದಿಲ್ಲ, ಪಕ್ಕದಲ್ಲಿ ಪುರೋಹಿತರು ಅಗ್ನಿ ಸೂಕ್ತವನ್ನು ಪಠನೆ ಮಾಡ್ತಾರೆ. ಅಷ್ಟರಲ್ಲಿ ಅರಣಿ ಪೂಜಿತವಾಗಿ ಸಿದ್ಧವಾಗಿದೆ. ಅರಣಿ ಒಬ್ಬರು ಆ ಕಡೆ ಹಗ್ಗ ತೆಗೊಳ್ತಾರೆ, ಇನ್ನೊಬ್ಬರು ಈ ಕಡೆ ಹಗ್ಗ ತೆಗೊಳ್ತಾರೆ. ಇಬ್ಬರು ಸೇರಿ ಮಥನ ಮಾಡುವುದಕ್ಕೆ ಶುರು ಮಾಡ್ತಾರೆ. ಮಥನ ಮಾಡ್ತಾ ಇದ್ದ ಹಾಗೆ ಅದರಲ್ಲೂ ಬೆಂಕಿ ಇರಲಿಲ್ಲ, ಇದರಲ್ಲೂ ಬೆಂಕಿ ಇರಲಿಲ್ಲ. ಇದ್ದಕ್ಕಿದ್ದ ಹಾಗೆ ಹೊಗೆ ಬರುವುದಕ್ಕೆ ಶುರು ಆಗ್ತದೆ.
ಹೊಗೆ ಬರ್ತಾ ಇದ್ದ ಹಾಗೆ ಮತ್ತಷ್ಟು ಮಥನ ಮಾಡ್ತಾರೆ, ಅಷ್ಟೊತ್ತಿಗೆ ಜ್ವಾಲೆ ಕಾಣಿಸ್ತದೆ. ಇದು ಅರಣಿ ಮಥನದಲ್ಲಿ ಕಾಣಿಸುವುದು. ಕ್ವಚಿತ್ ಛನ್ನ ಕ್ವಚಿತ್ ಸ್ಪಷ್ಟ ಉಪಾಸ್ಯ ಶ್ರೇಯ ಇಚ್ಛತಾಂ. ಈ ಶೌತಾಗ್ನಿಯ ವಿಶೇಷ ಏನಂದರೆ ಕ್ವಚಿತ್ ಛನ್ನ. ಈಗ ಎರಡು ದಾರುಗಳಿದ್ದಾವೆ, ಒಂದು ಪೂರ್ವಾರಣಿ ಒಂದು ಉತ್ತರಾರಣಿ ಅಂತ ಕರೆಸಿಕೊಳ್ತಕ್ಕಂತಹ ಅರಣಿಗಳಿದ್ದಾವೆ. ಅರಣಿಯನ್ನು ಮಥನ ಮಾಡಿದಾಗ ಅಗ್ನಿ ಬಂತು, ಅದು ಇಲ್ಲದೇ ಇದ್ದ ಅಗ್ನಿ ಬಂದದ್ದು ಇದ್ದ ಅಗ್ನಿ ಬಂದದ್ದು ಅಂತ ಒಂದು ಶಾಸ್ತ್ರೀಯವಾದ ಪ್ರಶ್ನೆ. ಅದಕ್ಕೆ ಶಾಸ್ತ್ರ ಕೊಡುವ ಉತ್ತರ ಇದ್ದ ಅಗ್ನಿಯೇ ಬರುವುದು. ಅರಣಿ ಸಂಸ್ಥಿತವಾದದ್ದು ಅಗ್ನಿ, ಅರಣಿಯಲ್ಲಿದ್ದ ಅಗ್ನಿ ಮಥನಗೊಂಡಾಗ ಪ್ರತ್ಯಕ್ಷವಾಯಿತು. ಇದು ಭಗವಂತನು ಕೂಡ ಹಾಗೆಯೇ. ಭಗವಂತ ಇಲ್ಲದೇ ಇದ್ದವ ಮತ್ಸ್ಯನಾಗಿಯೋ ಕೂರ್ಮನಾಗಿಯೋ ರಾಮನಾಗಿಯೋ ಕೃಷ್ಣನಾಗಿಯೋ ವ್ಯಾಸನಾಗಿಯೋ ಕಪಿಲನಾಗಿಯೋ ಕಾಣಿಸಿಕೊಳ್ಳುವುದಲ್ಲ, ಇದ್ದವನೇ ಕ್ವಚಿತ್ ಛನ್ನ ಕ್ವಚಿತ್ ಸ್ಪಷ್ಟ. ಕೆಲವು ಕಡೆ ಆತ ಆಚ್ಛನ್ನನಾಗಿದ್ದಾನೆ, ಕೆಲವು ಕಡೆ ಸ್ಪಷ್ಟವಾಗಿ ಗೋಚರನಾಗ್ತಾನೆ. ಇದು ನಮಗೆ ಸ್ಪಷ್ಟವಾಗುವುದು ಎಲ್ಲಿ ಅಂದರೆ, ಕಪಿಲ ರೂಪಿಯಾದ ಪರಮಾತ್ಮನ ಅವತಾರವನ್ನು 3ನೇ ಸ್ಕಂದದಲ್ಲಿ ಉಲ್ಲೇಖ ಮಾಡುವಾಗ ಜಜ್ಞೆ ಅಗ್ನಿರಿವ ದಾರುಣಿ ಅಂತ ಹೇಳ್ತಾರೆ ವ್ಯಾಸರು. ಅಗ್ನಿ ದಾರುವಿನಲ್ಲಿ ಹೇಗೆ ಹುಟ್ಟುತ್ತೋ ಆ ರೀತಿಯಲ್ಲಿ ದೇವರು ಹುಟ್ಟಿದರು. ಆವಾಗ ವಿವರಣಕಾರರು ಅದನ್ನು ವಿವರಿಸ್ತಾರೆ. ದೇವರು ಹುಟ್ಟಿದ ಅಂತ ಹೇಗೆ ಹೇಳಿದ್ರಿ? ದೇವರು ಹುಟ್ಟಿದ್ದು ಅಗ್ನಿರುವ ದಾರುಣಿ. ದಾರುವನ್ನು ಮಥನ ಮಾಡಿದಾಗ ದಾರುವಿನಲ್ಲಿ ಇದ್ದ ಅಗ್ನಿಯೇ ಸ್ಪಷ್ಟವಾದದ್ದು ಹೇಗೋ, ಛನ್ನವಾಗಿದ್ದ ಅಗ್ನಿ ಸ್ಪಷ್ಟವಾದದ್ದು ಹೇಗೋ, ಹಾಗೆ ಇಲ್ಲಿ ಅಗ್ನಿರಿವ ದಾರುಣಿ, ಆ ಕಪಿಲರೂಪಿ ಪರಮಾತ್ಮನು ಕೂಡ ಇದ್ದವನೇ ಸ್ಪಷ್ಟವಾಗಿ ಕಾಣಿಸಿಕೊಂಡನೇ ಹೊರತು ಹುಟ್ಟಿದ್ದಲ್ಲ. ಹೀಗೆ ಅರಣಿ ಮಥನದಿಂದ ಇದ್ದ ಅಗ್ನಿಯೇ ಸ್ಪಷ್ಟಗೊಳ್ಳುವುದು. ಕ್ವಚಿತ್ ಛನ್ನ ಕ್ವಚಿತ್ ಸ್ಪಷ್ಟ ಉಪಾಸ್ಯ ಶ್ರೇಯ ಇಚ್ಛತ. ಈಗ ಆಚ್ಛನ್ನನಾಗಿದ್ದ ಅರಣಿಯಲ್ಲಿ, ಆವಾಗ ಯಾರೂ ಕೂಡ ಅದನ್ನು ಉಪಾಸನೆ ಮಾಡುವುದಿಲ್ಲ. ಅಗ್ನಿಪಸ್ಥಾನ ಅಂತ ಬರೀ ಅರಣಿಯ ಮುಂದೆ ಕೈ ಮುಕ್ಕೊಳ್ಳಿ ಯಾರೂ ನಿಲ್ಲುವುದಿಲ್ಲ. ಆದರೆ ಅರಣಿ ಮಥನ ಮಾಡಿದ ಮೇಲೆ ಬಂದ ಅಗ್ನಿಯನ್ನು ಕುಂಡದಲ್ಲಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಆ ಅಗ್ನಿಯ ಮುಂದೆ ಅಗ್ನಿ ತನ್ನು ಅಂತಾಮ ಅಂತ ಹೇಳಿ ಕೈ ಮುಕ್ಕೊಂಡು ಆ ಅಗ್ನಿಯನ್ನು ಉಪಸ್ಥಾನ ಮಾಡ್ತಾರೆ, ಅಗ್ನಿಪಸ್ಥಾನ ಮಾಡ್ತಾರೆ. ಉಪಾಸ್ಯ ಸರ್ವದೇಹಿನ ಅಥವಾ ಉಪಾಸ್ಯ ಶ್ರೇಯ ಇಚ್ಛತಾಂ. ಶ್ರೇಯಸ್ಸನ್ನು ಬಯಸತಕ್ಕಂಥವರಿಗೆ ಉಪಾಸ್ಯನಾಗ್ತಾನೆ ಆತ ಸ್ಪಷ್ಟನಾದಾಗ ಅಲ್ವಾ. ಹಾಗೆಯೇ ಈ ಪರಮಾತ್ಮನೂ ಕೂಡ ಅವತಾರ ರೂಪದಲ್ಲಿ ಸ್ಪಷ್ಟನಾಗ್ತಾನೆ. ಸ್ಪಷ್ಟನಾದಂತಹ ಆ ಅವತಾರ ರೂಪಿಯನ್ನು ನಾವು ಉಪಾಸನೆ ಮಾಡಿತು ಅಂತಾದರೆ ನಮಗೂ ಶ್ರೇಯಸ್ಸು ಪ್ರಾಪ್ತಿಯಾಗ್ತದೆ. ಹೀಗೆ ದೇವರ ಬಗ್ಗೆ ನಾನು ಅಗ್ನಿಯನ್ನು ನೋಡಿ ಅರ್ಥ ಮಾಡಿಕೊಂಡೆ. ಇನ್ನೊಂದು ವಿಷಯ ಇದೆ, ಭುಂಕ್ತೆ ಸರ್ವತ್ರ ದಾತೃಣಾಂ ದಹನ್ ಪ್ರಾಗುತ್ತರಾಶುಭಂ. ಈ ಕುಂಡದಲ್ಲಿ ಪ್ರತಿಷ್ಠಾಪನೆ ಮಾಡಿದಂತಹ ಶೌತಾಗ್ನಿಯ ವಿಶೇಷತೆ ಏನು ಅಂದರೆ, ಭುಂಕ್ತೆ ಕೊಟ್ಟದ್ದನ್ನು ಭೋಜನ ಮಾಡ್ತಾನೆ. ಅಗ್ನಯೇ ಸ್ವಾಹ ಇಂದ್ರಾಯ ಸ್ವಾಹ ಅಂತ ನೀವು ಹಾಕಿದ ತುಪ್ಪವನ್ನು ಅಥವಾ ಸಮಿತ್ತುಗಳನ್ನು ಅಥವಾ ಪುರೋಡಾಶ ಪರಮಾನ್ನ ಮೊದಲಾದಂತಹ ಹವ್ಯ ದ್ರವ್ಯಗಳನ್ನು ಹಾಕಿದರೆ ಅದನ್ನಷ್ಟನ್ನು ಕೂಡ ಆತ ಸ್ವೀಕಾರ ಮಾಡ್ತಾನೆ. ಭುಂಕ್ತೆ ಸರ್ವತ್ರ ದಾತೃಣ. ದಾನ ಮಾಡ್ತಕ್ಕಂಥವ್ರು ಅಂದರೆ ಆಹುತಿ ಹಾಕತಕ್ಕಂಥವ್ರು ಅದನ್ನೆಲ್ಲ ಭುಂಕ್ತೆ. ಇದನ್ನು ನೋಡಿ ನಾನು ನನ್ನ ಬಗ್ಗೆ ಒಂದು ತಿಳ್ಕೊಂಡೆ ಅಂತ ಹೇಳ್ತೇನೆ. ಏನು ತಿಳ್ಕೊಂಡೆ? ಈ ಅಗ್ನಿ ಕೊಟ್ಟ ಆಹುತಿಯನ್ನು ಸ್ವೀಕಾರ ಮಾಡುವುದು ಯಾಕೆ? ಅಗ್ನಿಗೆ ಬೇಕು ಅಂತ ಅದು ಸ್ವೀಕಾರ ಮಾಡುವುದಲ್ಲ. ಯಾಕಂದರೆ ಈ ಅಗ್ನಿ ನಿಜವಾಗಿ ಆ ಕಟ್ಟಿಗೆಯ ಒಳಗೆ ಶಾಂತವಾಗಿ ಕೂತಿತ್ತು. ಇವನೇ ಮಥನ ಮಾಡಿ ಅದನ್ನು ಎಬ್ಬಿಸಿ ಕುಂಡದಲ್ಲಿಟ್ಟು ಕುಂಡದಲ್ಲಿ ಆಹುತಿ ಕೊಡುವಾಗ ದತ್ತಂ ನಮಮ, ಇದರಿಂದ ನನಗೆ ಶ್ರೇಯಸ್ಸಾಗಲಿ ಅಂತ ಪ್ರಾರ್ಥನೆ ಮಾಡಿಯೇ ಕೊಡ್ತಾನೆ. ಹಾಗಾದರೆ ಅಗ್ನಿ ಕೊಟ್ಟದ್ದನ್ನು ತಿನ್ನುವುದು ಅದಕ್ಕೆ ಹಸಿವಾಗಿದೆ ಅಂತಲ್ಲ, ನಾನು ತಿಂದರೆ ಇವನಿಗೆ ಒಳ್ಳೆಯದಾಗ್ತದೆ ಅಂತ ತಿಂದದ್ದು. ಅಗ್ನಿಗೆ ಹಾಕಿದ್ದನ್ನು ಇವನು ಒಳ್ಳೆಯದನ್ನು ಪಡಿಲಿ ಅನ್ನೋ ದೃಷ್ಟಿಯಿಂದ ಕೊಟ್ಟ ಆಹುತಿಯನ್ನು ಅಗ್ನಿ ಸ್ವೀಕಾರ ಮಾಡ್ತಾನೆ. ಹಾಗೆಯೇ ನಾವು ಇನ್ನೊಬ್ಬರು ಕೊಟ್ಟದ್ದನ್ನು ಆ ಅನ್ನ ತಿನ್ನಬೇಕಾದ್ರೆ ನಮ್ಮ ಭಾವನೆ, ಓ ಒಳ್ಳೆ ಆಹಾರ ಕೊಟ್ಟಿದ್ದಾರೆ, ನಾಳೆ ಇಷ್ಟು ದಪ್ಪ ಆಗ್ಬೋದು, ಈ ಭಾವನೆ ಇರಬಾರ್ದು. ಹೊರತು ನಾನು ತಿಂದದ್ದರಿಂದ ಅವನಿಗೆ ಒಳ್ಳೆಯದಾಗುವುದಾದರೆ ತಿನ್ನುವುದಕ್ಕೇನು ಅಂತ ತಿನ್ನಬೇಕಂತ. ಅಂದರೆ ಬ್ರಾಹ್ಮಣ ಮತ್ತೊಬ್ಬನ ಮನೆಗೆ ಹೋಗಿ ಊಟ ಮಾಡುವಾಗ ಯಾವ ಮನಸ್ಥಿತಿ ಇರಬೇಕು ಅನ್ನೋದನ್ನು ಇದು ಹೇಳ್ತದೆ. ಕೃಷ್ಣನಿಗೆ ಆಹಾರದ ವಿಷಯದಲ್ಲಿ ದುರ್ಯೋಧನ ಒಂದು ಚರ್ಚೆ ಮಾಡ್ತಾನೆ. ನಿನ್ನ ಜಾತಿಯವರದೇ ಅನ್ನ ಆಗಬೇಕು ಅಂತ ಅವನು ಜಾತಿಯ ಬಗ್ಗೆ ಮಾತಾಡ್ತಾನೆ ದುರ್ಯೋಧನ. ಇಲ್ಲದೆ ಹೋದರೆ ನಮ್ಮ ಮನೆಯಲ್ಲಿದ್ದರೆ, ನಮ್ಮ ಮನೆಗೆ ಬಂದಿದ್ದರೆ, ನನ್ನ ಮನೆಯವಳೇ ಮಾಡಿದಂತಹ ಅಡಿಗೆ ಇತ್ತು, ಅಷ್ಟು ಚೆನ್ನಾಗಿ ಬಡಿಸಿ ಸಿದ್ಧಪಡಿಸಿದ್ವಿ, ನಮ್ಮ ಮನೆಯಲ್ಲಿ ಅಡಿಗೆ ಇದೆ ಅನ್ನೋದನ್ನು ಗೊತ್ತು ಮಾಡುವುದಕ್ಕೋಸ್ಕರ ಕಿಟಕಿ ಬಾಗಿಲನ್ನು ಕೂಡ ರಸ್ತೆಯ ಬದಿಯಲ್ಲೇ ಇಟ್ಟು ಅಲ್ಲೇ ಒಗ್ಗರಣೆಯ ವಾಸನೆ ಬರುವ ಹಾಗೂ ವ್ಯವಸ್ಥೆ ಮಾಡಿದ್ವಿ. ಆದರೆ ನೀನು ಅದನ್ನು ಮೂಸಿಕೊಂಡು ಸೀದ ಹೋದದ್ದು ಇದರ ಮನೆಗೆ, ನಿನಗೆ ನಮ್ಮದೆಲ್ಲ ಆಗೋದಿಲ್ಲ ರಾಜರದು ಅನ್ನ ಅಂತ ಕೃಷ್ಣನನ್ನು ತರಾಟೆಗೆ ತಗೊಳ್ತಾನೆ ದುರ್ಯೋಧನ. ಆವಾಗ ಶ್ರೀಕೃಷ್ಣ ಹೇಳಿದ್ದೇನು ಗೊತ್ತೋ? ಸಂಪ್ರೀತಿ ಭೋಜ್ಯಾನ್ಯನ್ನಾನಿ ಆಪದ್ಭೋಜ್ಯಾನಿ ವಾ ಪುನಃ.
ನಚ ಸಂಪ್ರೀಯಸೇ ರಾಜನ್ ನಚೈವ ಆಪದ್ಗತಾವಯ. ಊಟ ಮಾಡುವುದಕ್ಕೆ ಎರಡು ಕಾರಣ ಇರ್ತದೆ. ಒಂದು, ಪ್ರೀತಿಯಿಂದ ಹಾಕಿದ್ದಾರೆ ಅಲ್ವಾ ಅಂತ ಹೊಟ್ಟೆ ತುಂಬಿದ್ರೂ ಕೂಡ ಅವರ ಪ್ರೀತಿಗೆ ಕಟ್ಟು ಬಿದ್ದಾದರೂ ಗೊತ್ತಾಯಕ್ಕೆ ಅದನ್ನು ತಿನ್ನಬೇಕು. ಇದು ಸಂಪ್ರೀತಿ ಭೋಜ್ಯಾನ್ಯನ್ನಾನಿ ಅಥವಾ ಆಪದ್ ಭೋಜ್ಯಾನಿ. 2 ದಿವಸದಿಂದ ಹೊಟ್ಟೆಗೆ ಸಿಗಲಿಲ್ಲ, ಸಿಕ್ಕಿದ್ದನ್ನಾದರೂ ತಿನ್ನೋಣ ಅಂತೇಳಿ ಆಪತ್ತಿನ ಕಾರಣದಿಂದಾದರೂ ತಿನ್ನಬೇಕು. ನೀನು ಪ್ರೀತಿಯಿಂದ ನೀನು ಕೊಟ್ಟದ್ದು ರಾಜಕಾರಣ. ಯಾಕಂದ್ರೆ ನಾನು ಊಟ ಮಾಡ್ತಾ ಇದ್ದಾಗೆ ಫೋಟೋ ತೆಗೆದು ಎಲ್ಲ ಪೇಪರಿಗೂ ಹಾಕ್ತೀನಿ. ಅಷ್ಟೇ ಅಲ್ಲ, ಆಮೇಲೆ ಈ ನಮ್ಮ ಮನೆಯಲ್ಲಿ ಊಟ ಮಾಡಿದ್ದಾನೆ ಅಂತ ಮನೆಯಲ್ಲಿ ಊಟ ಮಾಡಿದ ಕಾರಣದಿಂದಾದರೂ ನಮಗೆ ಪರವಾಗಿ ನಾಳೆ ಸಭೆಯಲ್ಲಿ ಮಾತಾಡಬೇಕು ಅಂತ. ಇದೆಲ್ಲ ರಾಜಕಾರಣದ ಉದ್ದೇಶ ನಿನ್ನಲ್ಲಿದೆ, ಪ್ರೀತಿ ನಿನ್ನಲ್ಲಿಲ್ಲ. ಇನ್ನು ನಾವು ಹೊಟ್ಟೆಗಿಲ್ಲ ಅಂತ ನಿನ್ನ ಮನೆಗೆ ಬರಬೇಕಾ? ನಚೈವ ಆಪದ್ಗತಾವಯಂ. ನಮಗೇನು ಆಪತ್ತಿಲ್ಲ. ನಮ್ಮನ್ನು ಮನೆಗೆ ಬನ್ನಿ ಅಂತ ಕರೆಯುವಂಥ ಭಕ್ತರು ಸಾವಿರ ಗಟ್ಟೆ ಮನೆಯಲ್ಲಿ ನೈವೇದ್ಯ ಮಾಡ್ತಾನೆ ಇರ್ತಾರೆ. ತೆಗೊಳ್ಳಿಕ್ಕೆ ನಮಗೆ ಪುರುಸೊತ್ತಿಲ್ಲ. ಆದ್ದರಿಂದ ನಿನ್ನಲ್ಲಿಗೆ ಬರಬೇಕಾದ ಅವಶ್ಯಕತೆ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಅದನ್ನ ಬ್ರಾಹ್ಮಣ ಅನ್ನವನ್ನು ಸ್ವೀಕರಿಸುವುದರ ಹಿನ್ನೆಲೆ ಸಂಪ್ರೀತಿ ಭೋಜ್ಯಂತ. ಅವರು ಪ್ರೀತಿಯಿಂದ ತಮ್ಮ ತೊಂದರೆ ಪರಿಹಾರ ಆಗಲಿ ಅನ್ನುವ ಉದ್ದೇಶದಿಂದ ಹಾಕ್ತಾರೆ ಅಂತಾದಾಗ ನಾವು ಸ್ವೀಕಾರ ಮಾಡಿದ್ರಿಂದ ಅವರಿಗೆ ಒಳ್ಳೆಯದಾಗ್ತದೆ ಅಂತ ಸ್ವೀಕಾರ ಮಾಡೋಣ ಅಂತ ಸ್ವೀಕರಿಸೋದು. ಹಸು ಹಾಲು ಕೊಟ್ಟ ಹಾಗೆ ಅಂತ ವ್ಯಾಸರು ಹೇಳ್ತಾನೆ. ಹಸು ಊರೆಲ್ಲ ಸುತ್ತಾಡಿಕೊಂಡು ಹುಲ್ಲು ತಿಂತದೆ. ಹುಲ್ಲು, ಅದಕ್ಕೆ ಗೋಚರಣ ಅಂತ ಹೆಸರು. ಗೋಚಾರ, ಗೋ ಸಂಚಾರ ಮಾಡಿಕೊಂಡು ಹುಲ್ಲು ತಿಂತದೆ. ಹುಲ್ಲು ತಿಂದು ಕೆಚ್ಚಲು ತುಂಬಿಸಿಕೊಳ್ತದೆ. ತುಂಬಿಸಿಕೊಂಡು ಮನೆಗೆ ಬರ್ತದೆ. ಕೆಚ್ಚಲು ಭರ್ತಿಯಾದಾಗ ಅದಕ್ಕೆ ಕರುವಿನ ನೆನಪಾಗ್ತದೆ. ಕರುವಿನ ಓಡಿ ಬರ್ತದೆ. ಬಂದು ಕೂಡಲೇ ಸ್ವಲ್ಪ ಕರುವನ್ನು ಮುಂದೆ ಬಿಡ್ತಾರೆ, ಹಾಲೆಲ್ಲ ಕರೀತಾರೆ. ಕರೆದು ತುಂಬಿಸಿಕೊಂಡು ಮತ್ತೆ ಕರೆಸ್ತಾರೆ. ಹಾಗೆ ಈ ವಿಪ್ರ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ಬಂದು ಊಟ ಮಾಡಿದರೆ ಅರ್ಚಿತ ಪೂಜಿತೋ ವಿಪ್ರಹ ದುಗ್ಧಾ ಗೌರಿವ ಗಚ್ಚತಿ. ಅರ್ಚಿತ ಪೂಜಿತನಾದ ವಿಪ್ರ ದುಗ್ಧಾ ಗೌರಿವ ಗಚ್ಚತಿ. ಹಾಲು ಕರೆದು ಕೆಚ್ಚಲು ಖಾಲಿಯಾದ ಗೋವಿನ ಹಾಗೆ ಹೋಗ್ತಾನೆ. ಹೋಗುವುದು ಯಾಕೆ? ಮತ್ತೆ ಕೆಚ್ಚಲು ತುಂಬಿಸಿಕೊಳ್ಳಲಿಕ್ಕೆ. ಮತ್ತೆ ಚರಣ ಅಂದರೆ ವೇದಾಧ್ಯಯನ, ಪಾಠನ, ಜಪ, ಅನುಷ್ಠಾನ ಇದನ್ನು ಮಾಡುವುದು. ಇದರಿಂದ ಮತ್ತೆ ಕೆಚ್ಚಲು ತುಂಬುತ್ತದೆ. ತುಂಬಿದ್ದು ಖಾಲಿ ಆಗುವುದಕ್ಕೆ ಮತ್ತೆ ಇನ್ನೊಬ್ಬರ ಮನೆಗೆ ಊಟಕ್ಕೆ ಹೋಗುವುದು, ಖಾಲಿ ಮಾಡಿ ಬರುವುದು. ಅಂದರೆ ಅವರಿಗೆ ಪುಣ್ಯವನ್ನು ಕೊಟ್ಟು ಅವರ ಪಾಪವನ್ನು ಕಳೆಯುವುದಕ್ಕೋಸ್ಕರ ವಿಪ್ರ ಇದ್ದಾನೆ. ಭೋಜನ ಅನ್ನುವುದು ಆ ನಿಟ್ಟಿನಿಂದ ನಡೆಯಬೇಕು ಅನ್ನುವುದನ್ನು ಕೂಡ ನಾನು ಈ ಯಜ್ಞಾಗ್ನಿಯಲ್ಲಿ ಆಹುತಿಯನ್ನು ಕೊಡ್ತಕ್ಕಂತಹ ಬೆಂಕಿಯನ್ನು ನೋಡಿ ಕಲ್ತದ್ದು ಅಂತ. ಹೀಗೆ ಅಗ್ನಿಯಿಂದ ಕಲಿತ ವಿದ್ಯೆಯ ಜೊತೆಗೆ ಇವತ್ತಿನ ಅನುಸಂಧಾನವನ್ನು ಉಪಸಂಹಾರ ಮಾಡೋಣ. ಮತ್ತು ನಾಳೆ ಸೇರಿದಾಗ ಮುಂದಿನ ವಿದ್ಯಾ ಅಭ್ಯಾಸ ಮಾಡೋಣ. ಚಂದ್ರ ಮತ್ತು ಸೂರ್ಯ. ಶ್ರೀಕೃಷ್ಣಾರ್ಪಣಮಸ್ತು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಇದು ಯಾರ್ದು? ನಿಮ್ದಲ್ಲ, ನಿಮ್ಮವ್ರು ನಂದಲ್ಲ. ಇವರು ಅವ್ರು ಇಡ್ತಾರೆ ದಿನ. ಅಲ್ಲ, ಅದು ಸರಿ. ಇಲ್ಲಿ ಗಡಿಯಾರ ಇದೆ ಒಂದು. ಊರು ಇಟ್ಟಿದ್ದಾರೆ. ಹಾಂ, ಶೇಷ ಇವರು. ಹೌದಾ? ಸುರೇಶ್ ಟೈಮ್ ನೋಡ್ಕೊಳ್ಳಿ. ನಾನೇ ಇಟ್ಟಿದ್ದೆ. ಹೌದೌದು. ಮನೆಯಿಂದ ಹೊರಡುವಾಗ ಮಳೆ ಗೊತ್ತಾ? ಹಾಂ, ಹೌದು. ನಾಡಿದ್ದು ಅಲ್ಲ, ನಾಳೆ ಅಲ್ಲ, ನಾಳೆ ಅಲ್ಲ, ಹಾಗಾಗ್ಬೋದು. 6 ಗಂಟೆ.